ಇವತ್ತು ನಾನು ಹಳ್ಳಿಗೆ ಹೋದರೆ ಕಣ್ಣಲ್ಲಿ ನೀರು ಬರುತ್ತೆ. ಬೆಳೆ ಬೆಳೆದರೂ ಕೂಡ ಬೀದಿಗೆ ಸುರಿಯುವಂಥ ಪರಿಸ್ಥಿತಿ. ಯಾಕೆ ಸರ್ಕಾರ ನಮಗೆ ಇದು ಮೋಸ ಮಾಡ್ತಾ ಇದೆ? ಎಲ್ಲರಿಗೂ ನಮಸ್ಕಾರ. ಭೂ ಸ್ವಾಧೀನ ಕಾಯ್ದೆ ಅಂತಕ್ಕಂಥದ್ದು ಮೇಡಮ್ ಅವರು ಎಲ್ಲ 2-3 ಸಲ ನಮ್ಮ ಜೊತೆ ಚರ್ಚೆ ಮಾಡಿದಾಗ ನಾನು ಹೇಳಿದೆ, ನೀವೊಂದ್ಸಲ ಆಕ್ಟಿವಿಸ್ಟನ್ನ ಸೇರಿಸಿ ಮುಂದೆ ಜನರ ಮಧ್ಯೆ ಹೋಗಿ ಮಾತಾಡ್ತೀನಿ. ಹಾಗಾಗಿ ಬಹಳ ಮುಖ್ಯವಾಗಿ ನೀವು ಬೇರೆ ಬೇರೆ ವಿಷಯಗಳಿಗೆ ಪ್ರಶ್ನೆಯನ್ನು ಭೂ ಸಂಬಂಧಗಳಿಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳು ನೀವು ಕೇಳ್ಬೋದು, ನಾನು ಬೇಡ ಅಂತ ಏನೋದಿಲ್ಲ. ಅದೇ ಪ್ರಧಾನವಾಗಿ ನಾನು ಭೂ ಸ್ವಾಧೀನಕ್ಕೆ ಸಂಬಂಧಪಟ್ಟಂಥ ಕೆಲವು ವಿಚಾರಗಳನ್ನು, ಕಾನೂನಿನ ಡೆವಲಪ್ಮೆಂಟು ಮತ್ತು ನ್ಯಾಯಾಲಯದ ಪ್ರಮುಖ ತೀರ್ಪುಗಳ ಬಗ್ಗೆ ಮತ್ತು ನ್ಯಾಯಾಲಯದ ಮುಂದೆ ಬಂದಂಥ ಪ್ರಶ್ನೆಗಳಿಗೆ ನ್ಯಾಯಾಲಯ ಯಾವ ರೀತಿ ಇದನ್ನು ಉತ್ತರಿಸಿದೆ ಅಂತಕ್ಕಂಥದ್ದನ್ನೇ ಮೇಯ್ನ್ ಫೋಕಸ್ ಆಗಿಟ್ಕೊಂಡು ನಾನು ನಿಮ್ಮ ಮುಂದೆ ಕೆಲವು ವಿಚಾರಗಳನ್ನು ಹಂಚಿಕೊಳ್ಳೋಕ್ಕೆ ಪ್ರಯತ್ನ. ಮೊದಲನೇದಾಗಿ, ಈ ವಿಶ್ವದಲ್ಲಿ ಅನೇಕ ಗ್ರಹಗಳಿವೆ, ಮಿಲಿಯಾಂತರ ನಕ್ಷತ್ರಗಳಿವೆ. ಆದರೆ ಅತಿ ಸುಂದರವಾದಂತಹ ಗ್ರಹ ಯಾವುದು ಅಂತಂದರೆ ಅದು ಭೂಮಿ. ಇಲ್ಲಿ ಅರಣ್ಯ ಇದೆ, ಸಾಗರ ಇದೆ, ಸರೋವರ ಇದೆ, ನದಿಗಳಿವೆ, ಜಲಪಾತಗಳಿವೆ, ಬೆಟ್ಟಗಳಿವೆ. ಈ ರೀತಿ ಅತಿ ಸುಂದರವಾದಂತಹ ಯಾವುದಾದ್ರೂ ಗ್ರಹ ಈ ವಿಶ್ವದಲ್ಲಿ ಇದೆ ಅಂತಂತಂದರೆ ಅದು ಭೂಮಿ. ಇನ್ನೊಂದು ಬಹಳ ಮುಖ್ಯವಾಗಿ ನಾವು ಗಮನಿಸಬೇಕಾಗಿರ್ತಕ್ಕಂಥದ್ದು, ಎಲ್ಲ ಜೀವರಾಶಿಗಳಿಗೆ ಆಶ್ರಯ ನೀಡಿರ್ತಕ್ಕಂಥ ಏಕೈಕ ಗ್ರಹ ಭೂಮಿ. ಅನೇಕ ಗ್ರಹಗಳಿವೆ. ಮಾನವ ಈಗಾಗಲೇ ಅನೇಕ ಗ್ರಹಗಳ ಮೇಲೆ ಹೆಜ್ಜೆ ಇಟ್ಟು ಬಂದಿದ್ದಾನೆ. ಆದರೆ ಅವನಿಗೆ ಅಲ್ಲೆಲ್ಲೂ ಕೂಡ ಇನ್ನೊಂದು ಜೀವ ಇದೆ ಅಂತಕ್ಕಂಥದ್ದು ಪತ್ತೆ ಹಚ್ಚಲಿಕ್ಕೆ ಇದುವರೆಗೂ ಸಾಧ್ಯ ಆಗಿಲ್ಲ. ಇರ್ಬೋದೋ ಏನೋ, ಇನ್ನು ಮುಂದಕ್ಕೆ ಅದು ನಮ್ಗೆ ಗೊತ್ತಿಲ್ಲ. ಆದರೆ ಆ್ಯಸ್ ಆನ್ ಟುಡೇ, ಇವತ್ತಿನ ಸಂದರ್ಭದವರೆಗೆ ಭೂಮಿ ಬಿಟ್ಟರೆ ಬೇರೆ ಯಾವ ಗ್ರಹದಲ್ಲೂ ಜೀವರಾಶಿ ಇಲ್ಲ. ಇಲ್ಲಿ ಮನುಷ್ಯರಿದ್ದಾರೆ, ಪ್ರಾಣಿಗಳಿವೆ, ಪಕ್ಷಿಗಳಿವೆ, ಕೀಟಗಳಿವೆ, ಕ್ರಿಮಿಗಳಿವೆ. ಈ ರೀತಿ ಎಲ್ಲ ಜೀವರಾಶಿಗಳಿಗೆ ಆಶ್ರಯ ನೀಡಿರ್ತಕ್ಕಂಥ ಒಂದು ಗ್ರಹ ಅಂದರೆ ಅದು ಭೂಮಿ. ಇನ್ನೊಂದು ಪೆಕ್ಯುಲಿಯರ್ ಸಂಗತಿ ಏನಂತಂತಂದರೆ, ಇಷ್ಟೆಲ್ಲ ಜೀವರಾಶಿಗಳಿಗೆ ಆಶ್ರಯ ಆಗಿರ್ತಕ್ಕಂಥ ಈ ಭೂಮಿ ಮೇಲೆ 70% 70% ನೀರು, ನದಿ, ಸಾಗರ, ಮಂಜುಗಡ್ಡೆಗಳು ಆಕ್ರಮಿಸ್ಕೊಂಡ್ಬಿಟ್ಟಿವೆ. ಇವತ್ತು ನಾನು ಹಳ್ಳಿಗೆ ಹೋದರೆ ಕಣ್ಣಲ್ಲಿ ನೀರು ಬರುತ್ತೆ. ನನ್ನೆಲ್ಲ ಕ್ಲಾಸ್ಮೇಟ್ಸು ಅಂಥ ಕಷ್ಟಕರವಾದ ಹೀನಾಯವಾದಂಥ ಬದುಕನ್ನು ಸಾಗಿಸ್ತಾರೆ. 3 ಕಾಸು ವರಮಾನ ಇಲ್ಲ, ಬೆಳೆ ಇಲ್ಲ, ಬೆಳೆ ಬೆಳೆದರೂ ಕೂಡ ಬೀದಿಗೆ ಸುರಿಯುವಂಥ ಪರಿಸ್ಥಿತಿ. ಹೆಂಗ್ರಿ ಬದುಕೋದು? ನಾವು ಒಂದು ಪರ್ಯಾಯನ ಯೋಚನೆ ಮಾಡಬೇಕು ಮಿತ್ರರೇ. ನಾವು ಆಲ್ಟರ್ನೇಟಿವ್ಸ್ ಅಂತ, ಬೇರೆಯವರು ಬದುಕಬೇಕು, ಪಕ್ಷಿ ಬದುಕಬೇಕು, ಪ್ರಾಣಿ ಬದುಕಬೇಕು, ಕೀಟ ಬದುಕಬೇಕು, ಅರಣ್ಯ ಬದುಕಬೇಕು, ಅದರ ಜೊತೆಯಲ್ಲಿ ನಾವು ಇರಬೇಕು. ನಾನು ಅದಕ್ಕೆ ಹೇಳಿದೆ, ನಮ್ಗೆ ಏರ್ಪೋರ್ಟ್ಸು ಬೇಕು, ನ್ಯಾಷನಲ್ ಹೈವೇಸು ಬೇಕು, ಇನ್ಫ್ರಾಸ್ಟ್ರಕ್ಚರು ಬೇಕು. ಆದರೆ ನಾವು ಅದರಲ್ಲಿ ಪಾಲುದಾರರಾಗುವಂಥ ಒಂದು ಧ್ವನಿ ಎತ್ತೋಣ. ಆ ದಿಕ್ಕಿನಲ್ಲಿ ಯೋಚನೆ ಮಾಡೋಣ. ನಮ್ಮ ಜಮೀನು ಹೋದರೂ ಕೂಡ ನಾವು ಪಾಲುದಾರರಾಗಿದ್ದರೆ, ಆ ಕಂಪ್ನಿನಲ್ಲಿ ಶೇರ್ ಹೋಲ್ಡರ್ಸ್ ಆಗಿದ್ದರೆ ಏನೋ ಒಂದಷ್ಟು ವರಮಾನ ಬರುತ್ತಲ್ಲ ತಾಯಿ. ಈ ಆಲ್ಟರ್ನೇಟಿವ್ಸ್ ಬಗ್ಗೆ ಯೋಚನೆ ಮಾಡಿ, ಟ್ರೆಡಿಷನಲ್ಲಾಗಿ ಯೋಚನೆ ಮಾಡಬೇಡಿ. ಆ ದಿಕ್ಕಿನಲ್ಲಿ ನಾವು ಪರ್ಯಾಯಗಳ ಬಗ್ಗೆ ಯೋಚನೆ ಮಾಡಬೇಕು. ಅವ್ರ ಪ್ರಶ್ನೆಗೆ ಸ್ವಲ್ಪ ಹೋಲಿಕೆ ಆಗುತ್ತೆ ಸರ್. ನಾನು ಜಿತ್ ಸಮಸ್ಯೆ ಬಗ್ಗೆ ಕೆಲಸ ಮಾಡ್ತಾ ಇದ್ದೀನಿ. ನಾನು ಒಂದು 28 ವರ್ಷದಿಂದ ಜಿತ್ ಸಮಸ್ಯೆ ಬಗ್ಗೆ ಕೆಲಸ ಮಾಡ್ತಾ ಇರೋವಾಗ 2970 ಮಂದಿ ಜಿದ್ದಾಳುಗಳಿಗೆ ಸರ್ಕಾರದ ವತಿಯಿಂದ ಹೋರಾಟ ಮಾಡಿ ಬಿಡುಗಡೆ ಪತ್ರಗಳು ಕೊಡಿಸಿದ್ದೀವಿ ಸರ್. ಈಗ ಒಂದು ಕಡೆ 2015ರಲ್ಲಿ ಸರ್ಕಾರ ಹೇಳುತ್ತೆ ಜೀತು ಮುಕ್ತರಿಗೆ 5 ಎಕರೆ ಭೂಮಿ ಕೊಡಬೇಕು ಅಂತ. ಇನ್ನೊಂದು ಕಡೆ ಈಗ ಅದೇ ಜೀತು ಮುಕ್ತರು ಈಗ ಅವ್ರ ಪೂರ್ವಿಕರು ಒಂದು ಜಮೀನಲ್ಲಿ ಏನು ಬೆಳೆ ಹಾಕೊಂಡು ಬರ್ತಾ ಇದ್ದಾರೆ. ಇತ್ತೀಚೆಗೆ ಜೀತು ಮುಕ್ತಿ ಪತ್ರ ತಗೊಂಡಿದ್ದಾರೆ. ಆ ಪತ್ರ ತಗೊಂಡಿರೋರು ಅಲ್ಲಿ ಉಳುಮೆ ಮಾಡ್ತಾ ಇರ್ಬೇಕಾದ್ರೆ ಈ ಫಾರೆಸ್ಟ್ ಅವರು ದಿಢೀರ್ ಅಂತ ಬಂದ್ಬಿಟ್ಟು ಆ ಜಮೀನನ್ನು ಅಕ್ವೈರ್ ಮಾಡಿಕೊಂಡು ನೈಟ್ JCB ಗಿಡಕ್ಕೆ ಗಿಡಗಳಾಗ್ತಿದ್ದಾರೆ.
ಈಗ ಅವ್ರ ಪೂರ್ವಿಕರು ಅಲ್ಲಿ ಮಾಡೋವಾಗ ಆವಾಗ ಯಾಕೆ ಕಿತ್ಕೊಂಡಿಲ್ಲ, ಈಗ ಯಾಕೆ ದಿಢೀರಂತ ಕಿತ್ಕೊಂಡ್ರು? ಈಗ ಕಿತ್ಕೊಂಡಿರೋ ಜಮೀನು ಯಾವ ಥರ ಪರ್ಯಾಯ ವ್ಯವಸ್ಥೆ ಏನಾದ್ರು ಇದೆಯಾ ತಗೊಳ್ಳೋದಕ್ಕೆ? ಒಂದು ನೀವು ಭಾಳ ಮುಖ್ಯದ್ದು, ಈ ಜೀತದಾಳು ಪದ್ಧತಿ ರದ್ದು ಮಾಡಿರ್ತಕ್ಕಂಥದ್ದು ಒಂದು ಪ್ರಗತಿಪರ ಕಾನೂನು ನಮ್ಮ ಸರ್ಕಾರಗಳು ನಮ್ಮ ಸಂವಿಧಾನ ಜಾರಿಗೆ ಬಂದ ನಂತರ ತಂದಿರ್ತಕ್ಕಂಥ, ಅದನ್ನು ನಾವು ಗಮನಿಸಬೇಕು, ಗೌರವಿಸಬೇಕು. ಆ ಕಾಯ್ದೆಯಲ್ಲಿ ನೀವು ಒಂದಷ್ಟು 800 ಜನರಷ್ಟೊತ್ತಿಗೆ ಪತ್ರ ಕೊಡಿಸಿದ್ದಾರೆ ಜೀವಕ್ಕೆ. ಅದು ಭಾಳ ದೊಡ್ಡ ಕೆಲಸ, ನಿಮ್ಮನ್ನು ನಾನು ಅಭಿನಂದಿಸ್ತೀನಿ. ಆ ಕಾಯ್ದೆಯಲ್ಲಿ ರೀಹ್ಯಾಬಿಲಿಟೇಷನ್ಗೆ ಅವಕಾಶ ಇದೆ. ಆ ರೀಹ್ಯಾಬಿಲಿಟೇಷನ್ ಕಾರ್ಯಕ್ರಮನ ಸರ್ಕಾರದವರು ಸಮರ್ಪಕವಾಗಿ ಮಾಡಿಲ್ಲ. ಇವತ್ತೂ ಕೂಡ ಸರ್ಕಾರದವರು ಅದಕ್ಕೆ ಮಾಡಬೇಕು. ಟೈಮ್ ಆಗೋಗಿದೆ ಅಂತ ಕೈ ತಪ್ಪಿಸ್ಕೊಳ್ಳೋಂಗಿಲ್ಲ ಸರ್ಕಾರದವರು, ಜವಾಬ್ದಾರಿಯಿಂದ ನುಣುಚ್ಕೊಳ್ಳೋಂಗಿಲ್ಲ. ಆಯಿತು, ಒಂದು ವೇಳೆ ಇದು ಫಾರೆಸ್ಟ್ ಜಮೀನು ನೀವು ಅಕ್ರಮವಾಗಿ ಸಾగు ಮಾಡ್ತಾ ಇದ್ದೀರಾ ಅಂತ ಅವರೇನಾದರೂ ಅಬ್ಜೆಕ್ಟ್ ಮಾಡಿದ್ರೆ ಸರ್ಕಾರದವರು ಸರ್ಕಾರಿ ಜಮೀನನ್ನು ನಿಮ್ಗೆ ಕೊಡಬೇಕು. ಅಥವಾ ಫಾರೆಸ್ಟ್ನವರಿಗೆ ರೆವಿನ್ಯೂಯಿಂದ ಹ್ಯಾಂಡ್ ಓವರ್ ಆಗಿದ್ದರೆ ಅದನ್ನು ವಾಪಸ್ ಪಡಿಬೇಕು. ಈ ವಿಚಾರದಲ್ಲಿ ಮುಂದಿನ ಕ್ರಮಕ್ಕೆ ನಿಮಗೆ ನೋಡಮ್ಮ, ನಮ್ಮ ಶ್ರೀಹರಿ ಅಡ್ವೊಕೇಟನ್ನು ಸಂಪರ್ಕ ಮಾಡಿ ನಿಮ್ಗೆ ರೀಹ್ಯಾಬಿಲಿಟೇಷನ್ಗೆ ಎಲ್ಲ ನೀವೊಂದು 2-3 ಸಲ ಅವ್ರನ್ನ ಭೇಟಿ ಮಾಡಿ ಮಾಹಿತಿ ಕೊಡಿ, ಕಾಗದ ಪತ್ರಗಳನ್ನು ಕೊಡಿ, ಅವೆಲ್ಲ ವಿಚಾರ ಮಾಡಿ ನಿಮ್ಮ ಪರವಾಗಿ ಹೈಕೋರ್ಟ್ನಲ್ಲಿ ಮೂವ್ ಮಾಡಿ ನಿಮಗೊಂದು ಪರಿಹಾರ ಕೊಡಿಸುವಂಥ ಪ್ರಯತ್ನ ಮಾಡ್ತೀನಿ. ಇನ್ನೊಂದು 10-12 ನಿಮಿಷ ಮಾತ್ರ ಸಮಯ ಇದೆ. ಒಂದು 3 ಪ್ರಶ್ನೆ ಸರ್ ತಗೋಬಹುದು ಅಂತ ಅನ್ಸುತ್ತೆ. ಅದರಿಂದ ಯಾರ್ಯಾರು ಒಂದ್ ನಿಮಿಷ ಇಲ್ಲಿ ಆಂಜನೇಯ ರೆಡ್ಡಿ ಅವರನ್ನು ಹೊರಟ್ರಿ, ಅನಂತರ ನೀವು, ನಿಮ್ಮ ಹೆಸರು ಶಿವಕುಮಾರ್, ಅನಂತರ ರಜನಿ, ದಟ್ಸ್ ಆಲ್. ಅಷ್ಟೇ ಅವಕಾಶ ಇರೋದು, ನೀವು ಒಬ್ಬರೇ ಲಾಸ್ಟ್ ಹೇಳಿ. ನಾವು ವಿಜಯನಗರದಿಂದ ಬಂದಿದ್ದೀವಿ. ನಮ್ಮ ಪಿತ್ರಾರ್ಜಿತ ಆಸ್ತಿ ನಮ್ಮ ಅಮ್ಮರ ಹೆಸರಲ್ಲಿ ಡಾಕ್ಯುಮೆಂಟ್ಸ್ ಇದಾವೆ. ನಾವು SC/ST ಆಯೋಗದಲ್ಲಿ ಕೇಸ್ ಹಾಕಿದ್ದೀವಿ. ನಮ್ಮ ಪಿತ್ರಾರ್ಜಿತ ಆಸ್ತಿ ನಮ್ಮ ಅಮ್ಮನ ಹೆಸರಲ್ಲಿ ಇರೋದು ನಾವು ಬೇರೆ 3ನೇ ವ್ಯಕ್ತಿ ಬಂದು ಮಾರಾಟ ಮಾಡಿದ್ದಾನೆ. ಅದಕ್ಕೆಲ್ಲ ಡಾಕ್ಯುಮೆಂಟ್ಸ್ಗಳು ತಗೊಂಬಂದು ನಾನು SC/ST ಆಯೋಗದಲ್ಲಿ ಕೇಸ್ ಹಾಕಿದ್ದೀನಿ. ಮೊನ್ನೆ 28/7/2022ರಲ್ಲಿ SC/ST ಆಯೋಗದ ಅಧ್ಯಕ್ಷ ಇದು ಕ್ರಯಪತ್ರ ಇದೆ, ಇದು ಕೇಸು ಸಿವಿಲ್ಗೆ ಸಂಬಂಧಪಡುತ್ತೆ ಅಂತ ವಜಾ ಮಾಡಿದ್ದಾರೆ. ಅದಕ್ಕಿಂತ ಮುಂಚಾಗ ಅಧ್ಯಕ್ಷರು ಸಂಬಂಧಪಟ್ಟಂಥ ಕೇಸ್ ಕೈಗೆತ್ತಿಕೊಂಡು ಡಾಕ್ಯುಮೆಂಟ್ಸ್ಗಳನ್ನೆಲ್ಲವೂ ಸಂಬಂಧಪಟ್ಟ ಅಧಿಕಾರಿಗಳಿಗೆ ನೋಟಿಸ್ ಕಳಿಸಿ ಸಂಬಂಧಪಟ್ಟ ಡಾಕ್ಯುಮೆಂಟ್ಸ್ಗಳೆಲ್ಲವೂ ತಗೊಂಬಂದು ಪರಿಶೀಲನೆ ಮಾಡಿದಾಗ ಡಾಕ್ಯುಮೆಂಟ್ಸ್ ಇವ್ರು ಪೂರ್ವಿಕರು ಯಾರು ಮಾರಾಟ ಮಾಡಿಲ್ಲ ಅಂತ ಒಂದು ತಹಶೀಲ್ದಾರ್, AC ಅವರು, DC ಅವರು ಇವ್ರು 3 ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಕೊಟ್ಟಂಥ ಸ್ಟೇಟ್ಮೆಂಟಿಗೆ ಆಗಿರ್ತಕ್ಕಂಥ ಅಧ್ಯಕ್ಷರು ಇದನ್ನ ನಿರ್ದೇಶನಕ್ಕೆ ಕಾದಿರಿಸಿದ್ರು. ಇವ್ರ ಪೂರ್ವಿಕರು ಯಾರು ಮಾರಾಟ ಮಾಡಿಲ್ಲ ಅಂತ ಅಂದ್ಕೊಂಡು ಇದು ಮಾಡಿಕೊಡೋಕೆ ಮುಂದೆ ದಾರಿ ಮಾಡೋಣ ಅಂತಂದು ನಿರ್ದೇಶನ ಮಾಡಿಕೊಟ್ರು. ಈಗಿರ್ತಕ್ಕಂಥ ಅಧ್ಯಕ್ಷರು ಆ ಡಾಕ್ಯುಮೆಂಟ್ಸ್ಗಳನ್ನ ಪರಿಶೀಲನೆ ಮಾಡಿದಾನೆ ಮೊನ್ನೆ ನಮ್ಮ ಕೇಸ್ ನಾವು ವಜಾ ಮಾಡಿದ್ದಾರೆ. ಇದು ಮುಂದೆ ದಾರಿ ಅನ್ಸಲ್ಲ. ಇದು ನಿನ್ನ ಪರ್ಸನಲ್ ಕೇಸ್, ಫೀಸ್ ಕೊಟ್ಟರೆ ಹೇಳ್ತೀವಿ. ಫೀಸ್ ಕೊಡುವಂಥ ಶಕ್ತಿ ನಮಗಿಲ್ಲ ಸರ್. ನಾವು ಫ್ರೀ ದುಕಾನ್ ಇಟ್ಟಿಲ್ಲಪ್ಪ. ಹಂಗಲ್ಲ ಶಿವಕುಮಾರ್, ಇವತ್ತು ಕೊಟ್ಟಿರೋ ಇದನ್ನ ಪರ್ಪಸ್ ಅರ್ಥ ಮಾಡ್ಕೊಳ್ಳಿ. ಇಲ್ಲ ಅಲ್ಲ ಗಾಯತ್ರಿ ಅವರೇ, ಹಾಂ ನೋಡ್ತಮ್ಮ, ಇಂಥ ಪರ್ಸನಲ್ ಪ್ರಶ್ನೆಗಳನ್ನು ನಾವು ಸಪ್ರೇಟ್ ಆಗಿದ್ದಾಗ ಕೇಳಬೇಕು. ಒಂದು ಈಗ ನಿಮ್ಮ SC/ST ಆಯೋಗದ ಅಧ್ಯಕ್ಷರು ಏನು ತೀರ್ಮಾನ ಮಾಡಿದ್ದಾರೆ ಅದು ಕರೆಕ್ಟಾಗಿದೆ. ಹಾಗಾಗಿ ನೀವು ಸಿವಿಲ್ ಕೋರ್ಟ್ನಲ್ಲೇ ಇದನ್ನು ದಾವ ಹಾಕಿ ಸರಿಪಡಿಸ್ಕೋಬೇಕು. ನಿಮ್ಮೂರಿನಲ್ಲಿ ಒಬ್ಬ ಒಳ್ಳೆ ಲಾಯರ್ನ ಇಟ್ಕೊಂಡು ಸಿವಿಲ್ ಕೋರ್ಟ್ನಲ್ಲಿ ದಾಖಲು ಮಾಡಿ ಅದನ್ನು ಇತ್ಯರ್ಥಪಡಿಸು. ಇದು ಫ್ರೀ ಲೀಗಲ್ ಅಡ್ವೈಸು. ಇನ್ಫ್ರಾಸ್ಟ್ರಕ್ಚರ್ ಬೇಡ ಅಂತೀರಾ? ಬೇಕು. ಆದರೆ ಆ ಜಮೀನು ಕಳ್ಕೊಂಡವ್ರು ಪರಿಹಾರ ಒಂದೇನಾ? ಅರೆ ನೀವು 35 ವರ್ಷ 40 ವರ್ಷ ಅವನು ರಸ್ತೆಗೆ ಗೇಟ್ ಇಟ್ಟು ನೀವು ವಸೂಲಿ ಮಾಡ್ತೀರಾ ಇಲ್ವಾ? ಟೋಲ್ ಗೇಟು ರೈತರು ಕೊಡ್ರಿ. ಅದು ರೈತರನ್ನು ಪಾಲ್ದಾರ್ ಮಾಡಿರಿ. Take farmer land loser as a partner in your project. Like workers in participation. Take land loser as a partner or a shareholder in your company, in your establishment. ಸರ್, ಇದೇ ವಿಚಾರ ನಾನು ಪ್ರಸ್ತಾಪ ಮಾಡಿದೆ. ಅವರು KDB ದವರು ಏನು ಹೇಳ್ತಾರೆ, ಏನೋ ಒಂದಷ್ಟು ಕೊಟ್ಟು ಕೈ ತೊಳ್ಕೊಳ ಅಂತ ನೋಡ್ತಾರೆ ಹೊರತು
ರೈತರನ್ನ ಯಾವುದೇ ವಿಚಾರವಾಗಿ ಅವ್ರ ಪರಿಗಣನೆ ತಗೊಳ್ಳೋದು ಇಲ್ಲ. ನಮ್ಮ ರೈತರು ಅಷ್ಟು ಮುಂದೆ ಹೋಗೋಕ್ಕೂ ಹಿಂಜರಿತಾರೆ. ಒಂದು ಹೆದರಿಕೆ, ಇನ್ನೊಂದು ಅವರಲ್ಲಿ ಒಂದು ಜ್ಞಾನದ ಕೊರತೆ, ಇನ್ನೊಂದು ಕೋರ್ಟ್ಗೆ ಹೋಗ್ಬೇಕಂದ್ರೆ ಸ್ವಲ್ಪ ಅನಿವಾರ್ಯ ಹಣ ಖರ್ಚು ಮಾಡಬೇಕು. ಅದು ಒಂದು ಸ್ವಲ್ಪ ನಮ್ಮ ರೈತರಿಗೆ ಮನವರಿಕೆ ಮಾಡ್ಕೊಳ್ಬೇಕು ಈ ವಿಚಾರ. ನೋಡಿ, ಇಂಥ ವಿಚಾರಗಳನ್ನು ನಾವು ಇಂಥ ಸಭೆಗಳಲ್ಲಿ ಚರ್ಚೆ ಮಾಡಿದಾಗ ನಮ್ಮ ತಲೆ ಹೊಡಿತವೆ. ಅದನ್ನು ಮುಂದುವರಿಸಬೇಕು. ನೀವು ಹೇಳಿದ ತಕ್ಷಣ ಏನು ನಮ್ಮ ಸರ್ಕಾರಗಳು ಕಿವಿ ತೆರೆದು, ಕಣ್ಣು ತೆರೆದು, ಹೃದಯ ತೆರೆದು ಕೇಳಿ ಒಪ್ಪಿ ನಿಮ್ಗೆ ಮಾಡುವಂಥದ್ದು. ಇನ್ನೊಂದು ಬಹಳ ನೋವಾಗುತ್ತೆ, ನಮ್ಮ ರೈತರಲ್ಲೂ ಸ್ವಲ್ಪ ಒಗ್ಗಟ್ಟಿನ ಕೊರತೆ ಇದೆ ಸರ್, ನನ್ನ ಅನುಭವದ ಮಾತು. ಅಲ್ಲ, ಅದನ್ನು ಯಾಕೆ ರೈತರು ಒಗ್ಗಟ್ಟಾಗಲ್ಲ, ಯಾಕೆ ಸರ್ಕಾರ ನಮಗೆ ಇದು ಮೋಸ ಮಾಡ್ತಾ ಇದೆ, ಇದನ್ನೆಲ್ಲ ನೀವು ಕೂತು ಚರ್ಚೆ ಮಾಡಿ ಅದಕ್ಕೆ ಉತ್ತರಗಳನ್ನು ಕಂಡ್ಕೋಬೇಕು. ಅದು ಮಧ್ಯಾಹ್ನ ಚರ್ಚೆ ಮಾಡೋಣ ಬಿಡಿ ಸರ್ ಹತ್ರ. ಅಲ್ಲ, ನಾನು ಹೇಳ್ತಾ ಇರೋದು ಈ ಥರ ಬೇರೆ ಬೇರೆ ಆಸ್ಪೆಕ್ಟ್ಸನ್ನು ನಾವು ಇಂಥ ಚರ್ಚೆಗಳಲ್ಲಿ ಹುಟ್ಟಾಕಬೇಕು. ಇವತ್ತು ಈ ಡಿಬೇಟ್ನಲ್ಲಿ ನಾನೊಂದು ಸಜೆಷನ್ ಕೊಟ್ಟಿದ್ದೆ, ಏನು, ಟೇಕ್ ಲ್ಯಾಂಡ್ ಲೂಸರ್ ಎಸ್ ಎ ಪಾರ್ಟ್ನರ್. ಇದನ್ನು ನೀವು ಅಂಥ ಹಂತದಲ್ಲಿ ಒಂದು 5 ವರ್ಷ ಆದರೂ ನೀವು ಈ ಕೂಗನ್ನು ಎತ್ತಬೇಕು. ಯಾವುದೋ ಒಂದು ಸಂದರ್ಭದಲ್ಲಿ ನಿಮ್ಮ ಧ್ವನಿಗೆ ಸ್ಪಂದಿಸ್ತಕ್ಕಂಥ ಒಬ್ಬ ಮಂತ್ರಿ ಬರ್ಬೋದು, ಒಬ್ಬ ಅಧಿಕಾರಿ ಬರ್ಬೋದು ಅಲ್ವಾ? ಹಂಗಂತೇಳಿ ನಾನು ಒಂದು ಸಲ ಧ್ವನಿ ಎದ್ದೆ ಯಾರೂ ಕೇರ್ ಮಾಡಲಿಲ್ಲ ಅಂತಂತಂದರೆ ದಟ್ ಈಸ್ ನೋ ಆನ್ಸರ್, ಅದು ಉತ್ತರ ಅಲ್ಲ. ಅದು ಜನಧ್ವನಿ ಭಾರತ ದೇಶ ಸ್ವಾತಂತ್ರ್ಯಕ್ಕೆ 150 ವರ್ಷ ದುಡಿದಿದ್ದಾರೆ. ನಾನು ಒಂದು ಮೀಟಿಂಗ್ನಲ್ಲಿ ಎದ್ಬಿಟ್ಟು ಸುಸ್ತಾಗಿಬಿಟ್ಟಿದ್ದೀನಿ ಅಂದರೆ ಹೆಂಗ್ರಿ ನಾನು ಇದನ್ನು ಅಲ್ಲಲ್ಲ, ನಾನು ಹೇಳಿದ್ದಿಷ್ಟೇ. 150 ವರ್ಷ ನಮ್ಮ ಹಿರಿಯರು ಸ್ವತಂತ್ರ ಹೋರಾಟಕ್ಕೆ ದುಡಿದಿದ್ದಾರೆ, ಪ್ರಾಣ ಕಳ್ಕೊಂಡಿದ್ದಾರೆ, ಜೈಲಿಗೆ ಹೋಗಿದ್ದಾರೆ, ಶಾಲೆ ಬಿಟ್ಟಿದ್ದಾರೆ, ಉದ್ಯೋಗ ಬಿಟ್ಟಿದ್ದಾರೆ, ಹೆಂಡತಿ ಮಕ್ಕಳನ್ನು ಬಿಟ್ಟಿದ್ದಾರೆ, ಕೆಲವರು ಮದುವೆನೇ ಮಾಡ್ಕೊಂಡಿಲ್ಲ ರೀ, ನಗ್ನಗ್ತಾ ನೇಣುಗಂಬಕ್ಕೆ ಕತ್ತಿದ್ದಾರೆ. ಅವರೆಲ್ಲರ ತ್ಯಾಗದ ಪರಿಣಾಮವಾಗಿ ಇವತ್ತು ನಾವು ಸ್ವಾತಂತ್ರ್ಯ. ಅದರಲ್ಲಿ 1 ಕಿಲೋಮೀಟ್ರ್ ಅದನ್ನು ನೀನು ಹೋಗಬೇಕಲ್ಲ. ಒಂದು ಮೀಟಿಂಗ್ನಲ್ಲಿ ಹೇಳಿದ್ದೇನೆಂತ ಸುಸ್ತಾಗಿಬಿಟ್ರೆ ಆಗುತ್ತಾ? ನಿಮ್ಗೆ ಗೊತ್ತಾ ನಿಮ್ಮ ಪಕ್ಕದಲ್ಲಿರೋರು ಏನು ಆರೋಗ್ಯ ಸ್ಥಿತಿ ಅಂತ? ಇಷ್ಟೆಲ್ಲ ಅವರ ಅನಾರೋಗ್ಯದ ಮಧ್ಯೆನೂ ರೈತ ಪರವಾದಂಥ ಒಂದು ಗಟ್ಟಿ ಧ್ವನಿ ರೀ ನಮ್ಮ ಸಂಗಪ್ಪನವರು. ಅಷ್ಟು ಸುಲಭ ಆಗುತ್ತೆ. ನಮ್ಮದು 1400 ಎಕರೆ ಅಕ್ವೈರ್ ಮಾಡ್ಕೊಂಡಿದ್ದಾರೆ, 800 ಎಕರೆ ಮಾವಿನ ತೋಟನೇ. ಇದನ್ನು ಅಕ್ವೈರ್ ಮಾಡ್ಕೊಂಡ್ರೆ ಸರಿನಾ ಸರ್ಕಾರ? ಅಲ್ಲ, ಅದಕ್ಕೆ ಒಂದು ಮಾನದಂಡ ಇದೆ. ನೀವು ಅಲ್ಲ, ಅದಕ್ಕೆ ಮಾನದಂಡ ಇದೆ. ತೋಟನ ಮಾಡ್ಕೋಬಾರ್ದು ಅಂತ, ಕೃಷಿ ಭೂಮಿಯನ್ನು ಮಾಡ್ಕೋಬಾರ್ದು ಅಂತ, ಅಂಥದ್ದಕ್ಕೂ ಕೂಡ 4-5 ಮಾನದಂಡಗಳಿವೆ. ಅವೆಲ್ಲ ಪರಿಗಣಿಸಿ ಸರ್ಕಾರ ಅಕ್ವೈರ್ ಮಾಡ್ಕೋಬೇಕು. ಆ ರೀತಿ ಮಾಡಿಲ್ಲ ಅಂತಂದರೆ ಅದನ್ನು ನೀವು ನ್ಯಾಯಾಲಯದಲ್ಲಿ ಪ್ರಶ್ನೆ ಮಾಡಬೇಕು, ಅದಕ್ಕೆ ಅವಕಾಶ ಇದೆ. ಆ ಪ್ರಯತ್ನ ಮಾಡಿ. ಅದು ಸರಿನಾ ಅಲ್ವಾ ಅಂತಂದರೆ ನನ್ನ ಉತ್ತರ ಸರಿ ಅಲ್ಲ ಅಷ್ಟೇ. ನೀವು ಅಲ್ಲಿಗೆ ನಿಲ್ಲಿಸೋಲ್ಲ, ಆಮೇಲೆ ಮತ್ತೆ ಕೇಳ್ತಾರೆ ಹಂಗಿದ್ರೆ ನಮ್ಮ ದಾರಿ ಏನು ಸರ್? ನಾನು ಕೋರ್ಟ್ಗೆ ಹೋಗಿದ್ರೆ ಈ ಲಾಯರ್ನ ಇಟ್ಕೊಳ್ಳೆ, ಆ ಲಾಯರ್ನ ಇಟ್ಕೊಳ್ಳಿ, ಈ ಲಾಯರ್ನ ಇಟ್ಕೊಳ್ಳಿ. ಈಗ ನಾನು ಹೇಳ್ತಾ ಹೋದರೆ ನೀನು ನಾನು ಸಾಯಂಕಾಲದವರೆಗೂ ಮಾತಾಡ್ಕೋಬೇಕು. How to tackle this brutal police repression? That is nothing to do with accusation. Please. No, sir. Please sit down. We will deal with that. I am also a student leader in my student days. I also struggled. I also went to police station. I also went to jails. My friend, wait. This is a land acquisition matter. It is their bread. ಸರ್ ನಮಸ್ಕಾರ, ನಾನು ರವಿ ಅಂತ ಹೇಳಿ ಸರ್, ಲಾ ಪ್ರಾಕ್ಟೀಸ್ ಮಾಡ್ತಿದ್ದೀನಿ. ಸೊ ನಮ್ಮೂರು ಒಂದು ಚಿಕ್ಕ ಗ್ರಾಮ ಸರ್, ಲಾಲ್ಬಾಗ್ ಅಂತ ಹೇಳಿ, ಅದು ಬನ್ನಾರ್ಘಟ್ಟ ಸಮೀಪ ಇದೆ ಸರ್. ಅದು ಎಷ್ಟು ಬಡವರಿದ್ದಾರೆ ಅಂದರೆ ಸರ್, ಅಲ್ಲಿ ನಾನು ಒಬ್ಬನೇ ಸರ್ ವಿದ್ಯಾರ್ಥಿ ಓದ್ತಿರೋದು, ಲಾ ಮಾಡ್ತಿರೋದು. ನಾನು ಮಾಡ್ತಿರೋ ಉದ್ದೇಶನೂ ಅಷ್ಟೇ, ಆ ಊರಲ್ಲಿ ಸಿಕ್ಕಾಪಟ್ಟೆ ಸಮಸ್ಯೆ ಇದೆ ಸರ್. ಅದು ಪರ್ಟಿಕ್ಯುಲರ್ ಆಗಿ ಅರಣ್ಯ ಇಲಾಖೆ ಅವರೇ ದೌರ್ಜನ್ಯ ಸರ್ ತುಂಬ. ಅದು ಮೂಲ ಬಂದು 1948 ಇವರು ಜಮೀನಿಗಾಗಿ ಪ್ರಪೋಸಲ್ ಕೊಡ್ತಾರೆ ಸರ್, ಅವಾಗಿನ ಸಬ್ ಡಿವಿಷನ್ ಕಮಿಷನರ್ಗೆ ಮತ್ತು ಡಿ ಸಿಗೆಲ್ಲ. ಸೊ 1916 ಗ್ರ್ಯಾಂಟ್ ಆಗುತ್ತೆ ಸರ್, ಅವ್ರಿಗೆ ರೆವೆನ್ಯೂ ಗ್ರ್ಯಾಂಟ್ ಆಗುತ್ತೆ.
ಅದಾದಮೇಲೆ ಟ್ಯಾಕ್ಸು ಟಿಲ್ ಡೇಟ್ ಪೊಸಿಷನ್ವರೆಗೂ ಅವರೇ ಬಂದಿದ್ದಾರೆ ಸರ್. ಸೊ ಈಗಲಿಂದವರೆಗೂ ಅವರೇ ಪೊಸಿಷನಲ್ಲಿದೆ ಸರ್. ಸೊ 2006 ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ನೋಟಿಫಿಕೇಶನ್ ತೊಗೊಂಬಂದು 1934 ನಮಗೆ ಮೈನರ್ ಫಾರೆಸ್ಟ್ಗೆ ಅಂತೇಳಿ ಇದು ಗೆಜೆಟ್ ನೋಟಿಫಿಕೇಶನ್ ಆಗ್ತಿದೆ ಅಂತೇಳಿ ಅವರು ಕ್ಲೈಮ್ ಮಾಡಿ ಅಲ್ಲಿರೋರಿಗೆಲ್ಲ ಸುಮಾರು ತೊಂದರೆ ಕೊಡ್ತಾನೆ ಇದ್ದಾರೆ ಸರ್. ಒಂದು ಮನೆ ಕಟ್ಟಕ್ಕೆ ಬಿಡ್ತಿಲ್ಲ, ಏನೂ ಇಲ್ಲ ಸರ್. ಅಲ್ಲಿ ಯಾವ ಲೆವೆಲ್ಗೆ ಥಿಂಕ್ ಮಾಡಿದ್ದಾರೆ ಸರ್ ಅವರು. ಅಲ್ಲೆಲ್ಲ ಸುಮಾರು ಒಂದು 90-100 ವರ್ಷದ ಮನೆ, ಹಳೆಯ ಮನೆಗಳಿದ್ದಾವೆ. ಅಲ್ಲಿ ಒಂದು ಇಟ್ಟಿಗೆ ಇದು ಮಾಡೋದಕ್ಕೂ ಬಿಡೋದಿಲ್ಲ ಸರ್ ಅವರು. ಆಲ್ಮೋಸ್ಟ್ ಒಂದು 3 ಮನೆ 4 ಮನೆ ಕುಸ್ತೋಗಿ ಬಿದ್ದೋಗ್ಬಿಟ್ಟಿದೆ ಸರ್. ಈಗ ಆ ಮನೆಯೂ ರಿಪೇರಿ ಮಾಡೋದಕ್ಕೆ ಬಿಡ್ತಿಲ್ಲ ಸರ್ ಅವರು. ಸೊ ಜಮೀನಂತೂ ಉಳುಮೆ ಮಾಡೋದು ಪ್ರತಿ ವರ್ಷ ನಾವಲ್ಲಿ ವ್ಯವಸಾಯ ಮಾಡಬೇಕು ಅಂದರೆ ಏನೋ ಒಂದು ಯುದ್ಧ ಗೆದ್ದಂಗೆ ಆಗುತ್ತೆ ಸರ್. ಸೊ ಈ ಥರ ಆಗ್ತಿದೆ ಸರ್ ಸಮಸ್ಯೆಯಲ್ಲಿ. ಇಲ್ವಾ? ಈ ಅರಣ್ಯ ಭೂ ಹಕ್ಕು ಫಾರೆಸ್ಟ್ ಆ್ಯಕ್ಟ್ ಅಂತಾನೆ ಇದೆ. ಅದರಲ್ಲಿ ನೀವು ಓನರ್ ಅಲ್ಲದೇ ಇದ್ದರು ಅನುಭವದಾರರಾಗಿದ್ದರೆ ನಿಮ್ಗೆ ಏನೆಲ್ಲ ಪರಿಹಾರ ಆಗಿದೆ, ಆ ನಮೂನೆಗಳೇನು, ಯಾವ ರೀತಿ ನೀವು ಅದನ್ನು ಮುಂದುವರಿಸಬೇಕು, ಯಾರನ್ನು ಅಪ್ರೋಚ್ ಮಾಡಬೇಕು, ಯಾರಿಗೆ ಅಪೀಲ್ ಹಾಕಬೇಕು, ಏನೇನು ದಾಖಲೆಗಳು ಒದಗಿಸ್ಬೇಕು, ಏನು ಒದಗಿಸೋಂಗಿಲ್ಲ ಅಂತ ಎಲ್ಲ ವಿವರ ಇದೆ. ಇದನ್ನು ನೋಡ್ಕೊಂಡು ಸ್ಟಾರ್ಟ್ ಮಾಡು. ಏನಾದರೂ ಪ್ರಾಬ್ಲಮ್ ಆದರೆ ಈ ಹುಡುಗನ ಬಂದು ಕೇಳಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. Yeah, we wanted to clap for that. ಐ ಆಮ್ ಆಲ್ಸೋ, ನಾನು ಕೂಡ ಅರಣ್ಯದಲ್ಲಿ ಇರ್ತಕ್ಕಂಥ ಅರಣ್ಯವಾಸಿಗಳು, ಬುಡಕಟ್ಟುಗಳು ರಾಜ್ಯ ಮಟ್ಟದ ಒಂದು ಹೋರಾಟದ ಸಂಘಟನೆಗೆ ಲೀಗಲ್ ಸಹಾಯ ಮಾಡ್ತಾ ಇದ್ದೀನಿ. ಎಸ್, ಅದರ ಒಂದು ಭಾಗವಾಗಿ ನಾವು ಆ ಪುಸ್ತಕ ತಂದ್ವಿ. ಅದರಲ್ಲಿ ಫಾರೆಸ್ಟ್ ಆ್ಯಕ್ಟ್ನ ಪ್ರಮುಖ ಸೆಕ್ಷನ್ಸ್ ಏನು, ಫಾರ್ಮ್ಯಾಟ್ಸ್ ಏನು, ಹೆಂಗೆ ಅರ್ಜಿ ಹಾಕಬೇಕು, ಅರ್ಜಿ ಜೊತೆ ಏನು ದಾಖಲೆ ಕೊಡಬೇಕು, ಅರ್ಜಿನ ಯಾರಿಗೆ ಕೊಡಬೇಕು, ಅವ್ರ ತೀರ್ಮಾನ ಯಾವ ರೀತಿ ಮಾಡಬೇಕು, ಅದರ ಮೇಲೆ ನಿಮಗೆ ಯಾರು ಅಪೀಲು, ಎರಡನೇ ಅಪೀಲ್ ಯಾವುದು, ಈ ಎಲ್ಲ ವಿವರಗಳು ಅದಿದೆ. ಅವ್ರ ಪ್ರಾಬ್ಲಮ್ ನನಗೆ ಅರ್ಥಾಗ ಅದು ಓದ್ಕೊಂಡಿರೋ ಹುಡುಗ, ಅದು ಲಾ ಓದ್ತಾ ಇದ್ದಾನೆ. ಆ್ಯಂಡ್ ಈ ವಿಲ್ ಡೀಲ್ ವಿತ್ ಇಟ್ ಎಫೆಕ್ಟಿವ್. ಭಾಳ ಕೈಗಾರಿಕೆ ಇಂಪ್ರೂವ್ ಮಾಡ್ಬೇಕಂತ ಹೊರಟಿದ್ದಾರೆ. ಫಾರೆಸ್ಟ್ ಜಮೀನಲ್ಲಿ ಯಾಕೆ ಸರ್ ಮಾಡಬಾರ್ದು? ರೈತನ ಅನ್ಯಾಯ ಮಾಡ್ಬೋದು. ಪಕ್ಕದಲ್ಲೇ ಇದೆ, ನಮ್ಮ ಜಮೀನು ಪಕ್ಕದಲ್ಲೇ ಇದೆ ಫಾರೆಸ್ಟ್ ಬೇಕಾದಷ್ಟು. ಅದರಲ್ಲಿ ಹೋಗಲ್ಲ. ಈ ಜಮೀನು ಪಾಪ ಹುಡ್ಕೊಂಡು ಜಮೀನು ತಿಂತಾ ಇರೋರನ್ನು ಕಿತ್ಕೊತಾ ಇದೆ. ನೋಡಿ, ಜಗತ್ತಿನಾದ್ಯಂತ ಎಲ್ಲ ರಾಷ್ಟ್ರಗಳು ಒಪ್ಪಿರ್ತಕ್ಕಂಥ ಒಂದು ನಿಯಮ ಏನು ಅಂತಂದರೆ, ಕನಿಷ್ಠ ಪಕ್ಷ 3ನೇ ಒಂದು ಭೂ ಪ್ರದೇಶ ಅರಣ್ಯ ಇರಬೇಕು. ರೈತ ಬೇಡ. ಪ್ರಪಂಚದ ಉದ್ದಕ್ಕೂ ಹೇಳ್ತೀನಿ, ಅದು ಬರ್ತೀನಿ. ಸ್ವಲ್ಪ ತಾಳ್ಮೆಯಿಂದ ಕೇಳಬೇಕು ನಿಮಗೆ. ಅವರಿಗೆ ಸಿಟ್ಟಿದೆ ಅನ್ನೋದು ನನಗೆ ಗೊತ್ತಾಗಿದೆ. ಯಾಕೆಂದರೆ ಅವ್ರು ರೈತರು ಕಷ್ಟ ಅನುಭವಿಸಿದ್ದಾರೆ, ಸ್ವಾಭಾವಿಕವಾಗಿ ಕೋಪ ಇರುತ್ತೆ. ಆದರೆ ಎಷ್ಟೇ ಕೋಪ ಇದ್ದರೂ ಕೂಡ ಸಹನೆ ಮತ್ತು ತಾಳ್ಮೆ ಕೂಡ ಅಷ್ಟೇ ಮುಖ್ಯ ಅನ್ನೋದು ನಾವು ತಿಳ್ಕೊಬೇಕು. ಜಗತ್ತಿನಾದ್ಯಂತ ಎಲ್ಲ ದೇಶಗಳು ಒಪ್ಕೊಂಡಿರ್ತಕ್ಕಂಥ ಒಂದು ನಿಯಮ ಏನು ಅಂತಂದರೆ 33% ಭೂಪ್ರದೇಶ ಅರಣ್ಯ ಇರಬೇಕು. ಆದರೆ ನಮ್ಮದೇ ಮಾನವನ ತಪ್ಪುಗಳಿಂದ ಇವತ್ತು ಭಾರತ ದೇಶದಲ್ಲಿ 22.5% ಭೂಪ್ರದೇಶ ಮಾತ್ರ ಅರಣ್ಯ ಇರೋದು. ಇದನ್ನು ಕಳ್ಕೊಂಡ್ಬಿಟ್ರೆ ನಾವು ಮುಂದಿನ ಪೀಳಿಗೆಗೆ ಏನು ಬಿಟ್ಟು ಹೋಗ್ತೀವಿ? ನೀವು ರೈತರು, ನೀವು ಊಟ ಮುಖ್ಯ. ನಿಮ್ಮಷ್ಟೇ ಪ್ರಾಣಿಗಳಿವೆ, ಪಕ್ಷಿಗಳಿವೆ, ಕೀಟಗಳಿವೆ. ಅವ್ರ ಪ್ರಾಣನೂ ಮುಖ್ಯ ಅಲ್ಲ? ಅದಕ್ಕೂ ನಾವು ಕಿಮ್ಮತ್ತು ಕಟ್ಟಬೇಕಲ್ಲ? ಆಗಿದ್ದಾಗ ಅರಣ್ಯಗಳ ಅವಶ್ಯಕತೆ ಇದೆ ಅಂತಕ್ಕಂಥ ಸತ್ಯ ನಾವು ಒಪ್ಪಬೇಕು. ಆದರೆ ಜನಸಂಖ್ಯೆ ಬೆಳೀತಾ ಇದೆ. ಕೃಷಿ ಒಂದೇನಾ ಜೀವನೋಪಾಯ? ನೀವೆಲ್ಲ ರೈತರು. ಒಂದು ವೇಳೆ ಭೂಮಿ ಹೋದರೂ ಕೂಡ ನಾವು ಪರ್ಯಾಯದ ಗೌರವ ಜೀವನನ ಹೆಂಗೆ ಕಟ್ಕೋಬೇಕು ಅನ್ನೋದನ್ನ ಬಗ್ಗೆ ಯಾವತ್ತಾದರೂ ನೀವು ಚಿಂತನೆ ಮಾಡಿದ್ದೀರಾ? ನಿಮಗೊಂದು ಉದಾಹರಣೆ ಕೊಡ್ತೀನಿ. ಶ್ರವಣ ಬೆಳಗೊಳದ ಹತ್ರ ನಾನೊಂದು ಊರಿಗೆ ಹೋಗಿದ್ದೆ, ಕಾಂತರಾಜಪುರ ಅಂತ.
ಆ ಊರು ಸುತ್ತ ಎಲ್ಲ ಬೆಟ್ಟ ಗುಡ್ಡಗಳು. 100 ವರ್ಷಗಳ ಹಿಂದೆ ಕೃಷಿ ಭೂಮಿ ಎಷ್ಟು ಮಾಡಬೇಕು ಅಷ್ಟು ಮಾಡಿಬಿಟ್ಟಿದ್ದಾರೆ. ಇನ್ನು ವಿಸ್ತಾರ ಮಾಡೋಕ್ಕೆ ಅಲ್ಲಿ ಭೂಮಿನೇ ಇಲ್ಲ. ಯಾಕೆಂದರೆ ಎಲ್ಲ ಬೆಟ್ಟ, ಕಲ್ಲು ಗುಡ್ಡ ಬೆಟ್ಟ ಬೆಟ್ಟಗಳು, ಅಲ್ಲಿ ಮಾಡೋಕ್ಕಾಗಲ್ಲ. ಆದರೆ ಊರಿನಲ್ಲಿ ಜನಸಂಖ್ಯೆ ಜಾಸ್ತಿ ಆಗ್ತಾ ಇದೆ, ಜಮೀನು ಜಾಸ್ತಿ ಇಲ್ಲ, ಇರುವಷ್ಟು ಜಮೀನು ಉಳುಮೆ ಆಗೋಗಿದೆ. ಆದರೆ ಹಸಿದ ಹೊಟ್ಟೆಗಳಿಗೆ ಅನ್ನ ಹೆಂಗೆ ಮಾಡೋ ಕೊಡೋದು? ಆಗ ಅವ್ರು ಯೋಚನೆ ಮಾಡಿದ್ರು, ಕೃಷಿ ಜೊತೆಗೆ ನಾವು ಬೇರೆ ಇನ್ನೊಂದು ಕಸುಬು ಮಾಡಬೇಕು. ಕಸುಬು ಮಾಡೋದಕ್ಕೆ ಹಣ ಇಲ್ಲ, ಬುದ್ಧಿ ಇಲ್ಲ, ಓದ್ಕೊಂಡಿಲ್ಲ, BA BSc ಇಂಜಿನಿಯರಿಂಗು ಇಂಥವೇನು ಓದ್ಕೊಂಡಿಲ್ಲ. ಆಗ ಅವ್ರು ಕಂಡುಕೊಂಡಂಥ ಮಾರ್ಗ ಏನು ಅಂತಂದರೆ, ಬಂಡವಾಳ ಕಡಿಮೆ ಬಂಡವಾಳದಲ್ಲಿ ಯಾವ ವ್ಯಾಪಾರ ಮಾಡ್ಬೋದು, ಕಡಿಮೆ ಬುದ್ಧಿಯಲ್ಲಿ ಏನು ಸರಕು ತಯಾರು ಮಾಡ್ಬೋದು. ಆಗ ಅವ್ರು ಏನು ಮಾಡ್ತಾರೆ ಅಂದರೆ, ಮನೆಗೆ ಒಂದು ಪಾತ್ರೆ ಮಾಡುವಂಥ ಒಂದು ಕೊಲ್ಮೆ ಇಟ್ಕೊಳ್ತಾರೆ. ಕೊಲ್ಮೆ ಇಟ್ಕೊಳ್ಳೋದಕ್ಕೆ ಎಷ್ಟು ಖರ್ಚಾಗುತ್ತಪ್ಪ? ಹಿತ್ತಾಳೆನೋ, ಸಿಲ್ವರು, ಅಲ್ಯೂಮಿನಿಯಮು ಇಂಥ ಶೀಟ್ಗಳು ತಂದು ಬಿಂದಿಗೆನೋ, ಪಾತ್ರೆನೋ, ತಪ್ಪಲೆನೋ, ಚೆಂಬು ಇಂಥದ್ದನ್ನು ಮಾಡ್ಕೊಳ್ಬೋದಲ್ಲ. ನೀನು ಮಾಡೋ ಕಸುಬು ನಿನಗೆ ಗೊತ್ತಿದ್ದರೆ, ನೀನು ಕೆಳಗಡೆ 3 ತಿಂಗಳು ನಾನು ಜೂನಿಯರ್ ಆಗಿ ಅಸಿಸ್ಟೆಂಟಾಗಿ ಕೆಲಸ ಮಾಡಿದರೆ ನನಗೆ ಕಸುಬು ಬಂದುಬಿಡುತ್ತೆ. ಈ ರೀತಿ ಮನೆಗೆ ಈ ಪಾತ್ರೆ ಸಾಮಾನನ್ನು ತಯಾರು ಮಾಡ್ತಕ್ಕಂಥದ್ದನ್ನು ಕಲ್ತ್ಕೊಂಡು ಅವರು ಊರೂರಿಗೂ ಹೋಗಿ ಈ ಪಾತ್ರೆ ಸಾಮಾನನ್ನು ಮಾರೋದು, ಸಂತೆಗೆ ಹೋಗಿ ಮಾರೋದು, ಜಾತ್ರೆಗೆ ಹೋಗಿ ಮಾರೋದು, ಈ ರೀತಿ ಮಾಡಿಕೊಂಡು ತಮ್ಮ ಮಕ್ಕಳನ್ನು ಪೋಷಿಸ್ಕೊಂಡ್ರು, ಅವ್ರಿಗೆ ವಿದ್ಯಾಭ್ಯಾಸನ ಕೊಡಿಸಿದರು. ಇವತ್ತು ಮನೆಗೊಬ್ಬ ಫಾರಿನ್ನಲ್ಲಿದ್ದಾರೆ, ಮನೆಗೊಬ್ಬ ಊರು ಬಿಟ್ಟೋಗಿ ಬೇರೆ ಬೇರೆ ಕೆಲಸಗಳಲ್ಲಿದ್ದಾರೆ. ಇಂಥದ್ದನ್ನು ನಾವು ಕೂಡ ಅನುಕರಣೆ ಮಾಡಬೇಕಲ್ಲ, ನಾವು ನೆಮ್ಮದಿಯಿಂದ ಬದುಕಬೇಕಲ್ಲ, ನಮ್ಮ ಮಕ್ಕಳು ಕೂಡ ಗೌರವದಿಂದ ನೆಮ್ಮದಿಯಿಂದ ವಿದ್ಯಾಭ್ಯಾಸ ಪಡೆದು ಒಳ್ಳೆಯ ಉದ್ಯೋಗ ಕೊಡೋದಕ್ಕೆ ನಾವು ಚಿಂತನೆ ಮಾಡಬೇಕಲ್ಲ. ನಮ್ಮ ಜನರೇಷನ್ ಒಂದಷ್ಟು ತ್ಯಾಗ ಮಾಡಬೇಕು. ನಾವು ಈ ರೀತಿ ನಾವು ಆಲ್ಟರ್ನೇಟಿವ್ಸನ್ನು ಯೋಚನೆ ಮಾಡಬೇಕಾಗಿದೆ. ಈ ಆಲ್ಟರ್ನೇಟಿವ್ಸ್ ಕೂಡ ರೈತರನ್ನು ಸಂಕಷ್ಟದಿಂದ ಪರಿಹರಿಸುವುದಕ್ಕೆ ಒಂದು ಎಫೆಕ್ಟಿವ್ ಥಿಂಕಿಂಗ್ ನಮ್ಮ ಮೊದಲು ಪ್ರಾರಂಭ. ನಾನು ಹೇಳಿದ್ದನ್ನೇ ನೀವು ಕೊಲ್ಮೇಡಿ ನಾಳೆ ಅಂತಲ್ಲ. ಆದರೆ ಗಾಯತ್ರಿ ಅಂತವರು, ನಮ್ಮ ಆಂಜನೇಯ ರೆಡ್ಡಿ ಅಂತವರು, ನಾಗರಾಜ್ ಅಂತವರು, ಇದು ನಿಮ್ಮಂಥ ಅನೇಕ ಯುವಕರು ಇಲ್ಲಿದ್ದೀರಾ. ನೀವೆಲ್ಲ ಕೂತ್ಕೊಂಡು ನಮ್ಗೆ ಆಲ್ಟರ್ನೇಟಿವ್ಸ್ ಏನು, ನಮ್ಮ ಸಂಘ ಇದನ್ನು ಯೋಚನೆ ಮಾಡಿರಿ, ಚರ್ಚೆ ಮಾಡಿರಿ. 10 ಸಲಹೆ ಬರ್ತವೆ, ಒಂದು ಸಲಹೆ ಆದರೂ ವರ್ಕೌಟ್ ಆಗುತ್ತೆ. ನಮ್ಮದು ಕೃಷಿ ಕುಟುಂಬನೇ, ನಾವೆಲ್ಲ ಕೃಷಿ ಮಾಡಿಕೊಂಡೇ ಬೆಳೆದಿದ್ದು. ನಾನು ಜಡ್ಜ್ ಆದ ನಂತರವೂ ಕೂಡ ನಮ್ಮ ಕಬ್ಬಿನ ತೋಟಕ್ಕೆ ನೀರು ಕಟ್ಟಿದ್ದೀನಿ. ಆದರೆ ಇವತ್ತೇನಾಗಿದೆ ಗೊತ್ತಾ, ನಮಗೆ ಮಳೆ ಕಡಿಮೆ. ನಾನು ಆಗಲೇ ಹೇಳ್ದಂಗೆ ನೀರಿನ ಮಟ್ಟ 1,500 ಅಡಿ ಹೋಗಿದೆ. ನಮ್ಮ ಭೂಮಿ ಫಲವತ್ತತೆಯನ್ನು ಕಳ್ಕೊಂಡ್ಬಿಟ್ಟಿದೆ. ಉತ್ಪಾದನಾ ವೆಚ್ಚ ಜಾಸ್ತಿ ಆಗಿದೆ. ನಮ್ಮ ತಾಯಿ ಬೈಯೋರು, ಅವಮಾನದ ಪ್ರಶ್ನೆ ನಮ್ಮ ಅಜ್ಜಿಗೆ. ಮಾರ್ಕೆಟ್ನಲ್ಲಿ ನಮಗೊಂದು ಸಲ 62ರಲ್ಲಿ ಬರಗಾಲ ಬಂದುಬಿಟ್ಟಿತ್ತು. ಊರಿನ ಜನ ಎಲ್ಲ ಅಕ್ಕಿನ ರಾಗಿನ ಕೊಂಡ್ಕೊಳ್ತಾ ಇದ್ರು. ನಮ್ಮ ಅಜ್ಜಿಗೆ ಅಂಗಡಿಗೆ ಹೋಗಿ ಅಕ್ಕಿ ಕೊಂಡ್ಕೊಂಡ್ರೆ ಅವಮಾನದ ಪ್ರಶ್ನೆ. ಆಗ ಏನು ಮಾಡಿದ್ವಿ ಗೊತ್ತಾ, ಇರ್ತಕ್ಕಂಥ ಭತ್ತನೇ ಸಂರಕ್ಷಿಸಿ ಹಗಲೊತ್ತು ಯಾರಾದರೂ ನಿಮ್ಮಂಥವ್ರು ಮನೆಗೆ ಬರ್ತಾರೆ ನೋಡ್ತಾರೆ ಅಂತ ನಮ್ಮ ಮಕ್ಕಳಿಗೆ ಒಂದಷ್ಟು ಅನ್ನ ಕೊಡೋರು. ರಾತ್ರಿ ಹೊತ್ತು ಬರೀ ಮುದ್ದೆ. ಈ ರೀತಿ ಮ್ಯಾನೇಜ್ ಮಾಡಿ 6 ತಿಂಗಳು ಕಳೆದ ಮೇಲೆ ಮಳೆ ಬಂತು, ಕೆರೆ ತುಂಬಿತು, ಬೆಳೆ ಬೆಳೀತು, ನಮ್ಮ ಗೌರವನೂ ಕಾಪಾಯಿತು, ನಮ್ಮ ಊಟನೂ ಸಿಕ್ತು. ಇದ್ರಿ ರೈತರು. ಇವತ್ತು ಇಷ್ಟು ಜಮೀನು ನಮಗಿದ್ದು ಕೂಡ ಅಂಥ ಸಂಸಾರ ನಮ್ದು. ಇವತ್ತು ನಾವು 5 ಜನ ಅಣ್ಣ ತಮ್ಮಂದ್ರು, 5 ಜನನೂ ಮಾರ್ಕೆಟ್ನಲ್ಲಿ ಅಕ್ಕಿ ಕೊಂಡ್ಕೊಳ್ತಾ ಇದ್ವಿ, ರಾಗಿ ಕೊಂಡ್ಕೊಳ್ತಾ ಇದ್ವಿ. ಎಲ್ಲವನ್ನೂ ನಾವಿವತ್ತು ಕೊಂಡ್ಕೊಂಡು ಬದುಕಬೇಕಾಗಿತ್ತು. ಎಲ್ಲ ಯಾಕಂದರೆ ಪಾಳು ಬಿದ್ದಿದೆ, ಕೃಷಿ ಮಾಡ್ತಾನೇ ಇಲ್ಲ. ಇಂಥ ಪರಿಸ್ಥಿತಿನಲ್ಲಿ ನಮ್ಮ ತಂದೆ ತಾಯಿಗಳು ನಮ್ಮನ್ನು ಓದಿಸಿ ಈ ಕೃಷಿಯಿಂದ ಹೊರಗೋಗೋ ಮಗ ಏನಾದರೂ ಮಾಡು ಬದುಕು ಅಂತಂತ ಹೇಳಿದ್ರ ಪರಿಣಾಮವಾಗಿ ಇವತ್ತು ನೆಮ್ಮದಿಯಿಂದ 2 ಹೊತ್ತು ಊಟ ಮಾಡ್ತಾ ಇದ್ದೀವಿ ರೀ. ಎಸ್ ಸರ್, ಇದು ಎನ್ವೈರನ್ಮೆಂಟಲ್ ಕ್ಲಿಯರೆನ್ಸ್ ಒಂದು ಪ್ರಾಜೆಕ್ಟ್ 2013 ಆ್ಯಕ್ಟಲ್ಲಿ ಸಪೋಸ್ ಪ್ರಾಜೆಕ್ಟ್ ಇಸ್ ವಯಬಲ್ ಎನ್ವೈರನ್ಮೆಂಟಲಿ ಆರ್ ನಾಟ್,
ಅಂತ ಈ ಅದು ಆಕ್ಟ್ ಅಲ್ಲೇ ಬಿಲ್ಟ್ ಇನ್ ಆಗಿದೆ. ಬಿಕಾಸ್ ಆಫ್ ದಟ್ ತಿದ್ದುಪಡಿ 2019 in Karnataka I understand that we have a challenge, but elsewhere also if they go ahead like NH Urella, they're now even the recent Supreme Court said that you can go ahead and acquire a land and later on apply for clearance. ಈಗ ಕ್ಲಿಯರೆನ್ಸ್ ಬಂದಿಲ್ಲ ಅನ್ಕೊಳ್ಳಿ, ಅಲ್ಲಿ ಏನೋ ಒಂದು ಎನ್ವೈರನ್ಮೆಂಟಲಿ ಸೆನ್ಸಿಟಿವ್ ಇಶ್ಯೂ ಇದೆ, ಅದು ಬಂದಿಲ್ಲ ಅನ್ಕೊಳ್ಳಿ, ಅವಾಗ ವಾಟ್ ಇಸ್ ದ it looks like they are preparing for a violation in future, because obviously one environment is like one is it is less priority at the time of land acquisition, because nobody is looking at overall project inda enagutte environment ge. Idu KHP Anigal colony for example, one thing when we looked at the graph, farmers came to us saying this is in the eco-sensitive zone of Banerghatta, this activity is a township and area development and it won't be, but purely from environment angle you can't go on a PIL overnight because it was 10 years old, the acquisition is proceeding, but we have seen this in multiple areas, they're coming up with environmentally unviable projects, but farmers... ಫಸ್ಟ್ ಪಾಯಿಂಟ್ ವಾಟ್ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್, ಇದರಲ್ಲಿ ಏನು ಗೊತ್ತಾಗುತ್ತೆ ಅಂದರೆ 10 ವರ್ಷಗಳ ಹಿಂದೆ ಸ್ವಾಧೀನ ಆಗಿದೆ ಅಂದರೆ ಆವಾಗ 2013 ಕಾಯ್ದೆ ಇಲ್ಲ. 2013 ಕಾಯ್ದೆ ಇಲ್ಲ ಅಂತಂದರೆ ಎನ್ವೈರ್ನಮೆಂಟಲ್ ಇಂಪ್ಯಾಕ್ಟ್ ಕ್ಲಿಯರೆನ್ಸ್ ಅವಶ್ಯಕತೆ. ಅದಕ್ಕೆ ನಾನು ಪ್ರಾರಂಭದಲ್ಲಿ ಹೇಳಿದೆ 2013 ಆ್ಯಕ್ಟ್ ರೆಟ್ರಾಸ್ಪೆಕ್ಟಿವ್ ಎಫೆಕ್ಟ್ ಇಲ್ಲ, ಅದು ಏನಿದ್ರು ಪ್ರಾಸ್ಪೆಕ್ಟಿವ್ ಅಂತ ನಿಮ್ಮ ಗಮನಕ್ಕೆ ತಂದೆ ನಾನು. ಅಂದರೆ 2013 ನಂತರ ಆ ಕಾಯ್ದೆ ಜಾರಿಗೆ ಬಂದ ನಂತರ ಆಗ್ತಕ್ಕಂಥ ಅಕ್ವಿಜೇಷನ್ಗೆ ಈ ಎನ್ವೈರನ್ಮೆಂಟಲ್ ಇಂಪ್ಯಾಕ್ಟ್ ಸರ್ಟಿಫಿಕೇಟ್. No, so this is land acquisition can go ahead. I understand. I'm talking about project itself not being viable with respect. ಅಲ್ಲ, ದಟ್ ಈಸ್ ಅ ಡಿಫರೆಂಟ್, ದಟ್ ಈಸ್ ನಥಿಂಗ್ ಟು ಡೂ ವಿತ್ ಲ್ಯಾಂಡ್ ಎಕ್ವಿಜಿಷನ್. ಸಿ, ಒಂದು ಪ್ರಾಜೆಕ್ಟ್ ಬರಬೇಕಾದ್ರೆ ಆ ಪ್ರಾಜೆಕ್ಟಿಗೆ ಏನೇನು ಬೇಕು, ಹೆಲ್ತ್ ಇರಬೇಕು, ಬೇರೆ ಬೇರೆ ಪೊಲೀಸ್ ಕ್ಲಿಯರ್, ಒಂದು ಸಿನಿಮಾ ಥಿಯೇಟರ್ ಕಟ್ಟಬೇಕು ಅಂದರೆ ಬರೀ ಮುನ್ಸಿಪಲ್ ಲೈಸೆನ್ಸ್ ಇದ್ದರೆ ಸಾಕು, ಪೊಲೀಸ್ ಲೈಸೆನ್ಸ್ ಬೇಕು, ಹೆಲ್ತ್ ಲೈಸೆನ್ಸ್ ಬೇಕು. ಈ ಥರ ಬೇರೆ ಬೇರೆ ಡಿಪಾರ್ಟ್ಮೆಂಟ್ನವರು ಲೈಸೆನ್ಸ್ ಕೊಟ್ಟರೆ ಅಲ್ಲಿ ಸಿನಿಮಾ ಥಿಯೇಟರ್ ಕಟ್ಟಬೇಕು, ಅದು ಬೇರೆ ಪ್ರಶ್ನೆ. ಅದನ್ನು ಈ ಅಕ್ವಿಜೇಷನ್ಗೆ ಸಂಬಂಧಪಟ್ಟಿದ್ದನ್ನು ಇಲ್ಲಿ ಯಾವುದೋ ಒಂದು ಬನ್ನೇರುಘಟ್ಟ ಹತ್ರ ಒಂದು ಕೈಗಾರಿಕಾ ಉದ್ಯಮ ಬರಬೇಕು ಅಂತ ಅನ್ನೋದಾದರೆ ಕಾನೂನಲ್ಲಿ ಆ ಉದ್ಯಮಕ್ಕೆ ಏನೇನು ಲೈಸೆನ್ಸ್ ಬೇಕು ಅದು ತಗೊಂಡೇ ಪ್ರಾರಂಭ ಮಾಡಬೇಕು. ಸಿಕ್ಕಿಲ್ಲ ಅಂತ ಅನ್ನೋದನ್ನು ನೀವು ಪ್ರಶ್ನೆ ಮಾಡಬೇಕು ಕೋರ್ಟಲ್ಲಿ. ಈಗ ಉದಾಹರಣೆಗೆ ನಾನೊಂದು ಕೇಸ್ ನಡೆಸಿದ್ದೆ, ನೀವೆಲ್ಲ ಕೇಳಿದ್ದೀರಾ, ACC ಸಿಮೆಂಟ್ಸ್ ಕೇಳಿದ್ದೀರಲ್ಲ. ಗುಲ್ಬರ್ಗಾದಲ್ಲಿ ಅವ್ರದ್ದೊಂದು ಪ್ಲ್ಯಾಂಟ್ ಇತ್ತು. ಅವರು ಸುಮಾರು ಒಂದು 2000 ಟನ್ನಷ್ಟು ಒಂದು ದಿವಸಕ್ಕೆ ಸಿಮೆಂಟ್ ಉತ್ಪಾದನೆ ಮಾಡ್ತಿದ್ರು. ಅದರಿಂದ ಒಂದಷ್ಟು ಜನರಿಗೆ ಅಲ್ಲಿ ತೊಂದರೆ ಆಗಿತ್ತು. ಅದು ಹೆಲ್ತ್ ಇಂಪ್ಯಾಕ್ಟ್ ಆಗಿತ್ತು, ಎನ್ವೈರನ್ಮೆಂಟಲ್ ಇಂಪ್ಯಾಕ್ಟ್ ಆಗಿತ್ತು. ಅವ್ರು ಬ್ಲಾಮ್ ಬ್ಯಾಶ್ ಮಾಡೋದರಿಂದ ಲೈಮ್ ಸ್ಟೋನನ್ನು ಕೆಲವು ಮನೆಗಳು ಕರಗಾಕ್ಬಿಟ್ಟಿತ್ತು, ಅಲ್ಲೊಂದು ವಾಟರ್ ಟ್ಯಾಂಕ್ ಬಿದ್ದೋಗಿತ್ತು. ನಾವು ಈ ಮಾಹಿತಿಯನ್ನೆಲ್ಲ ಸಂಗ್ರಹ ಮಾಡಿ ಅದ್ರ ಜೊತೆಗೆ ಅವರು ಈ 2000 ಇದ್ದದ್ದನ್ನು 6000 ಟನ್ ಉತ್ಪಾದನೆ ಮಾಡ್ತಕ್ಕಂಥ ಪ್ಲ್ಯಾನನ್ನು ಮಾಡಿಕೊಂಡು ಅಪ್ಡೇಟ್ ಮಾಡೋಕ್ಕೆ ಮುಂದಾದರು. ಆ ಸ್ಟೇಜ್ನಲ್ಲಿ ನಾವು ಅದಕ್ಕೆ ತಕರಾರು ಹಾಕಿದ್ವಿ. ಆ ತಕರಾರು ಹಾಕಿದ ಮೇಲೆ ನಮ್ಮ ಹೈಕೋರ್ಟ್ನವ್ರು ಸ್ಟೇ ಕೊಟ್ಟಿದ್ವಿ. ಆ ACC ಸಿಮೆಂಟ್ ಪರವಾಗಿ ಬಹಳ ದೊಡ್ಡ ಲಾಯರು ಚಿದಂಬರಂ, ಅವರು 3 ಸಲ ಒಂದು ಆರ್ಗ್ಯುಮೆಂಟ್ ಮಾಡಿದ್ರು, ನಮ್ಮ ಹೈಕೋರ್ಟ್ನವ್ರು ಸ್ಟೇ ವೆಕೇಟ್ ಮಾಡಿ. ಕಡೆಗೆ ಅವರು ಒಪ್ಕೊಂಡ್ರು, ನನ್ನ ಜೊತೆ ಕೂತ್ಕೊಂಡು ಮಾತಾಡಿ, ಇಲ್ಲ ನೀವು ಹೇಳೋದು ಕರೆಕ್ಟು, ನಾವು ಎನ್ವೈರ್ನ್ಮೆಂಟಲ್ ಕ್ಲಿಯರೆನ್ಸನ್ನು ತಗೊಂಡಿದ್ದರೂ ಕೂಡ ನಮ್ಮ ಫ್ಯಾಕ್ಟ್ರಿಯಿಂದ ಹೋಗೋ ಡಸ್ಟನ್ನು ನಾವು ಲಿಕ್ವಿಡ್ ಮಾಡಿಬಿಡ್ತೀವಿ, ಲಿಕ್ವಿಡನ್ನು ಬ್ಲಾಕ್ಸ್ ಮಾಡ್ತೀವಿ, ಆ ಬ್ಲಾಕ್ಸನ್ನು ಮಾರ್ಕೆಟಿಗೆ ಬಿಡ್ತೀವಿ. ನಮ್ಮ ಡೈನಮೈಟ್ಸ್ ಇದರಿಂದ ಒಂದಷ್ಟು ಮನೆಗಳಿಗೆ ಅನಾನುಕೂಲ ಆಗಿದೆ. ನಾವೊಂದು 60 ಎಕರೆ ಜಮೀನನ್ನು ಬೇರೆ ಕಡೆ ಕೊಂಡುಕೊಂಡು ನಿಮ್ಮೊಂದು ಹಳ್ಳಿನೇ ಕಟ್ಕೊಡ್ತೀವಿ ಅಂತ 200 ಮನೆ ಕಟ್ಕೊಟ್ರು. ವಾಡಿ ಟೌನ್ಗೆ, ಇಡೀ ಟೌನ್ಗೆ ಸಿಮೆಂಟ್ ರೋಡ್ ಹಾಕಿಸ್ಕೊಟ್ರು. ಅಲ್ಲೊಂದು ಪಂಚಾಯಿತಿ ಆಫೀಸ್ ಕಟ್ಕೊಟ್ರು. ಅಲ್ಲಿನ ಹಾಸ್ಪಿಟ್ಲಲ್ಲಿ 20 ಬೆಡ್ಡು ಇರಲಿಲ್ಲ, 100 ಬೆಡ್ಡೆಡ್ ಹಾಸ್ಪಿಟ್ಲನ್ನು ಮಾಡೋದಕ್ಕೆ ಅವರು ಫೈನಾನ್ಸ್ ಮಾಡೋಕ್ಕೆ ಶುರು ಮಾಡಿದ್ರು.
ಅವರ ಫ್ಯಾಕ್ಟ್ರಿ ಸ್ಕೂಲ್ನಲ್ಲಿ ಈ ರೈತರ ಮಕ್ಕಳಿಗೆ ಅಡ್ಮಿಷನೇ ಇರಲಿಲ್ಲ. 25% ಅಡ್ಮಿಷನ್ನು ಕೊಡೋದಕ್ಕೆ ಅವರು ಒಪ್ಕೊಂಡ್ರು. ಈ ರೀತಿ ನಾವು ಅಲ್ಲಿ ಒಂದು ರಾಜಿ ಸೂತ್ರ ಮಾಡಿ ಒಂದು ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನಲ್ಲಿ ರಾಜಿ ಆಗೋಲ್ಲ ಆ್ಯಕ್ಚುಲಿ, ಆದರೆ ನಾವಿಬ್ಬರು ಅದನ್ನು ಮಾಡಿ ಜನರಿಗೆ ಅನುಕೂಲ ಅಂತ ಆರೋಗ್ಯ ದೃಷ್ಟಿಯಿಂದ ಒಳ್ಳೆಯದು ಅಂತೇಳಿ ಪರಿಗಣಿಸಿ ಕೋರ್ಟ್ನವ್ರು ನಮ್ಮ ರಾಜಿನ ಒಪ್ಪಿಕೊಂಡು ಅದನ್ನು ಪರಿಹರಿಸ್ತೀವಿ. ದಿಸ್ ಈಸ್ ಮೈ ಎಕ್ಸ್ಪೀರಿಯನ್ಸ್ ಇನ್ ಸೋಫರ್ ಎಸ್ ಎನ್ವೈರ್ಮೆಂಟ್. ACC ಸಿಮೆಂಟ್ಗಿಂತ ಎನ್ವೈರ್ಮೆಂಟ್ ಪೊಲ್ಯೂಷನ್ ಇರುತ್ತಾನಾಗ್ರೆ ಇದು ದಿಸ್ ಈಸ್ ಔಟ್. ನೀವು ಅದನ್ನು ಟೇಕಪ್ ಮಾಡಬೇಕು. ನಾನು ಭೂಮಿ ವಂಚಿತರ ಮಧ್ಯದಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ಸಮಸ್ಯೆ ಏನಪ್ಪ ಅಂತಂದರೆ ಕಳೆದ 30 ವರ್ಷಗಳಿಂದ ಗೋಮಾಳ ಭೂಮಿಯಲ್ಲಿ, ಸರ್ಕಾರ ಭೂಮಿಯಲ್ಲಿ ಚಾವಣಿ ಮಾಡ್ತಾರೆ. ಅವ್ರಿಗೆ ಒಂದು ಪಾರಂಪರ್ಯಕ್ಕೆ ಹೆಜ್ಜೆ ಹಾಕೊಂಡಿದ್ದಾರೆ. ಈಗ ಸರ್ಕಾರದವರು ಕೊಟ್ಟಿದ್ದು ಸರ್ಕಾರಿ ಭೂಮಿ ನಮ್ಮ ಭೂಮಿ, ನಿಮ್ಮದು ರೈಟ್ಸ್ ಇಲ್ಲ ಅಂತ ಹೇಳ್ತಾರೆ. ಈಗ ಅವರು ಅಪ್ಗ್ರೇಡ್ ಮಾಡ್ತಾರೆ. ಸೊ ಇದಕ್ಕೆ ಏನು ಕಾನೂನು ಪರಿಹಾರ ಇರ್ಬೋದು? ನಿಮ್ಮ ಅಪ್ಲಿಕೇಶನ್ ಹಾಕಿ ಒಂದಿಷ್ಟು ವರ್ಷ ಆಗಿರುತ್ತೆ, 20 ವರ್ಷ ಆಗಿರುತ್ತೆ, 10 ವರ್ಷ ಆಗಿರುತ್ತೆ. ಅದ್ರ ಮೇಲೆ ಏನು ಆಕ್ಷನ್ ತೊಗೊಂಡಿರಲ್ಲ. ಬೆಂಗಳೂರು ಸುತ್ತಲೂ ಆದರೆ ಅವರು ಕಮಿಟಿಗಳನ್ನೇ ಕಾನ್ಸ್ಟಿಟ್ಯೂಟ್ ಮಾಡ್ತಾ ಇಲ್ಲ. ಅದಕ್ಕೆ ನೀವು ಒಂದು ಮ್ಯಾಂಡಮಸ್ ಅಂತ ರಿಟ್ ಪಿಟಿಷನ್ ಹಾಕ್ಕೊಂಡು ನಮ್ಮ ಅಪ್ಲಿಕೇಶನ್ ಇಷ್ಟು ವರ್ಷದಿಂದ ಪೆಂಡಿಂಗ್ ಇದೆ, ನಾವಿಲ್ಲಿ ವಾಸ ಇದ್ದೀವಿ, ಬೆಳೆ ಬೆಳೀತಾ ಇದ್ದೀವಿ, ಇಷ್ಟು ವರ್ಷದಿಂದ ನಮಗಿದೆ ಆಧಾರ ಇನ್ಯಾವುದೂ ಇಲ್ಲ ಅಂತೇಳಿ ಒಂದು ರಿಟ್ ಪಿಟಿಷನ್ ಹಾಕ್ಕೊಂಡು ಒಂದು ಡೈರೆಕ್ಷನ್ ತೊಗೋಬೇಕು. ಡೈರೆಕ್ಷನ್ ಕೊಟ್ಟೇ ಕೊಡ್ತಾರೆ. ನಿಮ್ಮ ಅಪ್ಲಿಕೇಶನ್ ಪೆಂಡಿಂಗ್ ಇದೆ ಅಂದರೆ ಡೈರೆಕ್ಷನ್ ಕೊಟ್ಟೇ ಕೊಡ್ತಾರೆ. ಒಂದು ಸರ್ತಿ ನಿಮಗೆ ಗ್ರ್ಯಾಂಟ್ ಆಗಿ ಸಾಗುವಳಿ ಚೀಟಿ ಇಶ್ಯೂ ಮಾಡಿದ್ರೆ ಅದು ನಿಮ್ಮದಾಗತ್ತೆ. ಅಕ್ವೈರ್ ಆದರೆ ಅಟ್ಲೀಸ್ಟ್ ನಿಮ್ಮ ಕಾಂಪನ್ಸೇಷನ್ ಆದರೂ ಬರುತ್ತೆ, ಇಲ್ಲ ಅಕ್ವಿಸಿಷನ್ ಎಗನೆಸ್ಟು ನೀವು ಹೋರಾಡ್ಬೋದು. ಇದು ಒಂದು ಆಪ್ಷನ್ ಇರುತ್ತೆ. ಅದು ಒಂದು ವೇಳೆ ನಿಮ್ಮ ಅರ್ಜಿ ವಿಲೇವಾರಿ ಪೆಂಡಿಂಗ್ ಇರೋ ಸಂದರ್ಭದಲ್ಲೇ ಅಕ್ವಿಜೇಷನ್ ಮುಗಿದೋಗಿರುತ್ತೆ. ಅಕ್ವಿಜೇಷನ್ ಪ್ರಕ್ರಿಯೆಗಳಲ್ಲಿ ಇದೆಲ್ಲ ಸರ್ಕಾರಿ ಜಮೀನು ಅಂತಲೇ ಇರುತ್ತೆ. ಅಂಥ ಸಮಯದಲ್ಲಿ ಒಬ್ಬ ಟೀನೆಂಟ್ಗೆ ಏನು ಪರಿಹಾರ ಕೊಡ್ಬೋದು, ಅತಿಕ್ರಮಣದಾರನಿಗೂ ಅಂಥ ಪರಿಹಾರ ಕೊಡೋದಕ್ಕೆ ಅವಕಾಶ ಇದೆ ಅಂತ ಕಾನೂನಿನ ಕೆಲವು ತೀರ್ಪುಗಳು ಹೇಳ್ತವೆ. ಅದರಲ್ಲಿ ನಿಮ್ಗೆ ಫುಲ್ ಕಾಂಪೆನ್ಸೇಷನ್ ಬರೋಲ್ಲ, ಒಂದು ಸಣ್ಣ ಪ್ರಮಾಣದ ಕಾಂಪೆನ್ಸೇಷನ್ ನಿಮ್ಗೆ ಒಂದು ಈ ಸಭೆ ಕನ್ಕ್ಲೂಡ್ ಲೆವೆಲ್ಗೆ ಬಂದಿದೆ ಅಂತ ನಾವೆಲ್ಲ ಭಾವಿಸ್ಕೊಳ್ಳೋಣ. ಅನೇಕ ಪ್ರಶ್ನೆಗಳನ್ನು ಈಗಾಗಲೇ ನಮ್ಮ ರೈತರು ಕೇಳಿದ್ದಾರೆ. ಅದೇ ಕೊನೆಯಲ್ಲಿ ಇದು ಪ್ರಶ್ನೆ ಅನ್ನೋದಕ್ಕಿಂತಲೂ ಜಸ್ಟಿಸ್ ಅವರಿಗೆ ಒಂದು ನಮ್ಮ ಎಲ್ಲರ ರೈತರ ಪರವಾಗಿ ಧನ್ಯವಾದಗಳನ್ನು ಹೇಳೋದ್ರ ಜೊತೆಗೆ ಮತ್ತು ಇದನ್ನು ಮುಂದಕ್ಕೆ ಏನು ಹೇಗೆ ತೊಗೊಂಡು ಹೋಗಬೇಕು ಅನ್ನೋ ನಿಟ್ಟಿನಲ್ಲಿ ಒಂದೆರಡು ಸಲಹೆ ಸೂಚನೆಗಳು ಬೇಕಾಗಿರೋದ್ರಿಂದ ಈಗ ಈ ಸಭೆಯಲ್ಲಿ ಇತ್ತೀಚೆಗೆ ನಮ್ಮ ಸಂಪರ್ಕಕ್ಕೆ ಸಂಬಂಧಕ್ಕೆ ಬಂದಂಥ ಹಲವಾರು ಅಕ್ವಿಸಿಷನ್ಗಳು ಒಳಗಾಗಿರ್ತಕ್ಕಂಥ ರೈತರು ಬೇರೆ ಬೇರೆ ಜಿಲ್ಲೆಗಳಿಂದ ಈ ಸಭೆಗೆ ಬಂದಿದ್ದಾರೆ. ಆಮೇಲೆ ಅದು ಬೇರೆ ಬೇರೆ ಹಂತಗಳಲ್ಲಿನೂ ಅಕ್ವಿಸಿಷನ್ಸ್ ಇದೆ. ಕೆಲವು 100 ದಿನ ಧರಣಿಗಳು ಮಾಡ್ತಾ ಇರ್ತಕ್ಕಂಥದ್ದು, ಕೆಲವು ಈಗ ಪೈಪ್ಲೈನಿಗೆ ಬಂದಿರತಕ್ಕಂಥದ್ದು ಗೌರಿಬಿದನೂರದು, ಮತ್ತು ಇತ್ತೀಚೆಗೆ 2 ತಿಂಗಳಿಂದ ಶಿಡ್ಲಘಟ್ಟ ತಾಲೂಕು ಕೈವಾರ ಅಂತ ಆಗಿರ್ತಕ್ಕಂಥದ್ದು, ಚಾಮರಾಜನಗರ, ತುಮಕೂರು, ಆನೇಕಲ್ಲು, ಆಮೇಲೆ ಈಗ ಮಾಗಡಿ, ಹೀಗೆ ಹಲವಾರು ವಿಚಾರಗಳನ್ನು ಸೇರಿಸಿ ತಮ್ಮ ಸಲಹೆ ಸೂಚನೆ ಮಾರ್ಗದರ್ಶನವನ್ನು ಪಡ್ಕೋಬೇಕು ಅಂತೇಳಿ ನಾವು ಏನು ಈ ಕಾರ್ಯಕ್ರಮವನ್ನು ಮಾಡಿದ್ವಿ. ಅದು ಭಾಳ ಯಶಸ್ವಿಯಾಗಿದೆ. ರೈತರಿಗೆ ಇದ್ದಂಥ ಹಲವಾರು ಗೊಂದಲಗಳು ನಿವಾರಣೆಯಾಗಿ ಒಂದು ಮುನ್ನೋಟ ಸಿಕ್ಕಿದೆ ಅಂತ ಭಾವಿಸ್ಕೊಂಡಿದ್ವಿ. ಆದರೆ ಇಲ್ಲಿಂದ ಎದ್ದೋದ ಮೇಲೆ ಪರಿಣಾಮಕಾರಿಯಾಗಿ ಇದನ್ನು ಒಂದು ರಾಜ್ಯ ಮಟ್ಟದ ಚಳುವಳಿ ಕಟ್ಟಬೇಕು ಅಂತೇಳಿ ನಮ್ಮೂರ ಭೂಮಿ ನಮಗಿರಲಿ ತಂಡದಿಂದ ಗಾಯತ್ರಿ ಮೇಡಮ್ ಅವರು ಕೇವಲ ನೀವು ಮಾಗಡಿಯಲ್ಲಿ ಚನ್ನರಾಯಪಟ್ಟಣದಲ್ಲಿ, ಶಿಡ್ಲಘಟ್ಟದಲ್ಲಿ, ಗೌರಿಬಿದನೂರು, ಅಲ್ಲಲ್ಲೇ ಮಾಡಿದ್ರೆ ಆಗೋದಿಲ್ಲ. ದೊಡ್ಡ ಮಟ್ಟದಲ್ಲಿ ಒಂದು ಚಳುವಳಿಯನ್ನು ಕಟ್ಟೋಣ ಅಂತೇಳಿ ಮಧ್ಯಾಹ್ನ ಸೆಷನ್ಗೆ ಅದಕ್ಕೆ ಅವಕಾಶ ಡಿಸ್ಕಷನ್ ಇದೆ. ಆದರೆ ನಮ್ಮ ಕೆಲವಾರು ರೈತರು ಈಗ ನಮ್ಮ ಮಾಡ್ತಾ ನಮ್ಮ ಅನುಭವಕ್ಕೆ ಬಂದಿದ್ದು ಈ ಅಧಿಕಾರಿಗಳು ಮಾಡುವಂಥ ಹಲವಾರು ಪಿತೂರಿಗಳು ಏನಿದ್ದಾವೆ, ಈಗ 1-2-3 ವಿಚಾರಗಳನ್ನು ತಮ್ಮ ಗಮನಕ್ಕೆ ತಂದು ರೈತರ ಒಗ್ಗಟ್ಟನ್ನು ಹೇಗೆ ಹಾಳು ಮಾಡ್ತಾ ಇದ್ದಾರೆ ಮತ್ತು ರೈತರನ್ನ ಹೇಗೆ ದಿಕ್ಕು ತಪ್ಪಿಸ್ತಾ ಇದ್ದಾರೆ ಮತ್ತು ಬ್ಯೂರೋಕ್ರಾಟ್ಸು ಹೇಗೆ ಕೆಲವು ಅಸಹಾಯಕ ರೈತರನ್ನು, ಅಂದರೆ ಫಾರ್ ಎಕ್ಸಾಂಪಲ್ ಆಗಲೇ ಕೆಲವರು ತಮ್ಮ ಅಳಲನ್ನು ತೋಡ್ಕೊಳ್ತಾ ಇದ್ದಾರೆ. SC/ST ಲ್ಯಾಂಡ್ಸ್ಗೆ ಸರಿಯಾದ ಡಾಕ್ಯುಮೆಂಟೇಷನ್ ಇರಲ್ಲ ಮತ್ತು ಅವರಿಗೆ ಸರಿಯಾಗಿ ದಾಖಲಾ ಪತ್ರಗಳಿರಲ್ಲ ಅಂಥೇಳಿ ಫಸ್ಟ್ ಅವ್ರನ್ನ ಟಾರ್ಗೆಟ್ ಮಾಡಿ ಅವರಿಗೆ ನಿಮ್ಗೆ ಒಳ್ಳೆ ರೇಟ್ ಕೊಡಿಸ್ಬಿಡ್ತೀವಿ ಅಂತೇಳಿ ಅವ್ರನ್ನ ವಿಂಗಡಿಸುವಂಥ ವಿಚಾರ.
ಮತ್ತು ಬಲವಾಗಿ ರೈತರು ಕೇಳಿದಾಗ ಇಲ್ಲ ರೀ ನಿಮಗೆ ಕೊಡೋಕ್ಕೆ ಇಷ್ಟ ಇಲ್ಲ ಅಂದರೆ ಹೇಳ್ರಿ, ಹಂಗಾರೆ ನಾವು ನಿಮಗೆ ತಗೊಳ್ಳೋದಿಲ್ಲ ಅಂತ ಹೇಳಿ ಕೆಲವ್ರನ್ನ ಹೇಳೋದು. ಆಮೇಲೆ ಇನ್ನು ಕೆಲವ್ರನ್ನ ಬಸ್ಸುಗಳು ಮಾಡ್ಕೊಂಡು ಏಜೆಂಟ್ಗಳನ್ನ ಬಿಟ್ಟು ಅವ್ರ ಆಫೀಸುಗಳು ಕರ್ಸ್ಕೊಂಡು ನೋಡ್ರಿ ರೈತರೇ ಬಂದು ದಂಬಾಲ್ ಬೀಳ್ತಾವ್ರಿ ನಮ್ಮನ್ನು ತಗೊಳ್ಳಿ ಅಂತ ಹೇಳಿ ಮಾಡಿದಂಥವು ಇವೆಲ್ಲ ಅನುಭವಕ್ಕೆ ಬಂದಿದೆ. ಆದರೆ ಇವೆಲ್ಲವನ್ನ ನೋಡಿದಾಗ ಮಾನ್ಯ ರೈತರ ಪರವಾಗಿ ಮಾನ್ಯ ನ್ಯಾಯಮೂರ್ತಿಗಳಲ್ಲಿ ಕೇಳ್ಕೊಳ್ಳೋದು, ಈ ಪ್ರೊಸೀಜರ್ ಏನಿದೆ, ಈ ಅಕ್ವಿಸಿಷನ್ ಪ್ರೊಸೀಜರ್, ಅದು ಎನ್ವಿರಾನ್ಮೆಂಟಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಮಾಡುವಂಥದ್ದು ಇರ್ಬೋದು, ಸೋಷಿಯಲ್ ಇಂಪ್ಯಾಕ್ಟ್ ಮಾಡುವಂಥದ್ದು ಇರ್ಬೋದು, ಮತ್ತು ಇನ್ನು ಕೆಲವು ಜಾಗಗಳಲ್ಲಿ ಈಗ ಕೋಲಾರ, ಚಿಕ್ಕಬಳ್ಳಾಪುರ, ಬೆಂಗಳೂರು ರೂರಲ್ ಅಂತ ಮಾಡಿದಾಗ ಇದು ಗ್ರೇ ಏರಿಯಾ. ಇಲ್ಲೇ ಆಲ್ರೆಡಿ ಗ್ರೌಂಡ್ ವಾಟರ್ ಎಕ್ಸ್ಪ್ಲಾಯ್ಟ್ ಆಗೋಗಿದೆ ಅಂತೇಳಿ ಹಲವಾರು ವರ್ಷಗಳಿಂದನೇ ಇದನ್ನು ಗ್ರೇ ಏರಿಯಾ ಅಂತ ಡಿಕ್ಲೇರ್ ಮಾಡಿದ್ದಾರೆ. ಈಗ ಕುಡಿಯೋ ನೀರು ಫಸ್ಟ್ ಪ್ರಿಯಾರಿಟಿಯಲ್ಲಿ ಕೊಡಬೇಕು ಅಂತಂದಾಗ ಆ ಕುಡಿಯೋ ನೀರೇ ಸೇಫ್ ಆ್ಯಂಡ್ ಸಫಿಷಿಯೆಂಟ್ ಕುಡಿಯೋ ನೀರು ಕೊಡೋಕ್ಕಾಗದೇ ಇರೋ ಸಂದರ್ಭದಲ್ಲಿ ಈಗ ಈ ಥರ ಇಂಡಸ್ಟ್ರೀಸ್ ಅನ್ನು ತಂದಾಗ ಆ ಇಂಡಸ್ಟ್ರೀಸ್ಗೆ ನೀರನ್ನು ಅವರು ಸೆಕ್ಯೂರ್ಡ್ ಆಗಿ ಕೊಡೋಕ್ಕಾಗದೇ ಇರ್ತೀವಿ. ಫಾರ್ ಎಕ್ಸಾಂಪಲ್ ದೊಡ್ಡಬಳ್ಳಾಪುರದಲ್ಲಿ ಇವತ್ತು ಬೆಂಗಳೂರಿನಿಂದ ಒಂದು ದೊಡ್ಡ ಟ್ಯಾಂಕು ಮತ್ತು ಇನ್ಫ್ರಾಸ್ಟ್ರಕ್ಚರನ್ನು ಮಾಡಿದ್ದಾರೆ ಇಂಡಸ್ಟ್ರಿಯಲ್ ಏರಿಯಾಗೆ. ಬಟ್ 10 ವರ್ಷದಿಂದ ಇಂಡಸ್ಟ್ರಿ ನಡೀತಾ ಇದೆ, ಬಟ್ ಅವರಿಗೆ ನೀರು ಇನ್ನೂ ಅಲ್ಲಿಗೆ ಪಂಪೇ ಮಾಡಿಲ್ಲ. ಸೊ ಅವರು ಗ್ರೌಂಡ್ ವಾಟರ್ನೇ ಮತ್ತೆ ಎಕ್ಸ್ಪ್ಲಾಯ್ಟ್ ಮಾಡ್ತಾ ಇರ್ತಾರೆ. ಹೀಗೆ ಹಲವಾರು ಪ್ರೊಸೀಜರಲ್ ಇಶ್ಯೂಸನ್ನು ನಾವು ಒಗ್ಗಟ್ಟಾಗಿ, ಅಂದರೆ ಇಂಡಿವಿಜುವಲ್ ಆಗಿ ಅವರು ಅಬ್ಜೆಕ್ಷನ್ ಹಾಕೋದು, ಅದನ್ನು ಚಾಲನೆ ಮಾಡೋದು ಒಂದು ರೀತಿ, ಮತ್ತು ಕಲೆಕ್ಟಿವ್ ಆಗಿ ಏನಾದರೂ ಮಾಡಲಿಕ್ಕೆ ಸಾಧ್ಯತೆ ಇದೆಯಾ ಅನ್ನುವಂಥದ್ದನ್ನು ತಾವು ಹೇಳ್ಬೇಕು. ಯಾಕೆ ಈ ಪ್ರಶ್ನೆಯನ್ನು ನಾನು ಕೇಳ್ತೀನಿ ಅಂದರೆ, ಈ ತಾವೇನು ಹೇಳಿದಿರಿ 19ನೇ ಒಂದು ತಿದ್ದುಪಡಿ ಬಂದ ಮೇಲೆ ಅದರ ಜೊತೆಗೆ ಈಗ ಬಂದಿರತಕ್ಕಂಥ ನಿರಾಣಿಯವರ ಮಿನಿಸ್ಟರ್ ಆದಮೇಲೆ, KIDB ಮಿನಿಸ್ಟರ್ ಆದಮೇಲೆ ಅವರು ಎಲ್ಲ ಅವರ ಏಜೆಂಟ್ಗಳನ್ನು ಬಿಟ್ಟು ಎಲ್ಲೆಲ್ಲಿ ಸಾಧ್ಯ ಆಗುತ್ತೋ ಅಲ್ಲಿ ಬಾವುಟ ಚುಚ್ಚೋದು ಮತ್ತು ಅದನ್ನು ಯಾವುದೇ ಕಾರಣಕ್ಕೂ ರೈತರು ಉಳಿಸ್ಕೊಳ್ಳೋಕ್ಕಾಗೋದಿಲ್ಲ ಅನ್ನುವಂಥ ರೀತಿಯಲ್ಲಿ ಅಧಿಕಾರಿಗಳೆಲ್ಲ ಅವ್ರ ಏಜೆಂಟ್ರುಗಳು ಕೆಲಸ ಮಾಡ್ತಾ ಇರ್ತಕ್ಕಂಥದ್ದನ್ನು ನಾವು ನೋಡಿದ್ದೀವಿ. ಫಾರ್ ಎಕ್ಸಾಂಪಲ್ ಒಂದೇ ಒಂದು ಉದಾಹರಣೆಯನ್ನು ತಮಗೆ ತರಲಿಕ್ಕೆ ಇಚ್ಛೆ ಪಡ್ತೇನೆ. ದೇವನಹಳ್ಳಿಯಲ್ಲಿ ಇನ್ನೂ ಏನು ಫೈನಲ್ ನೋಟಿಫಿಕೇಶನ್ ಆಗಿಲ್ಲ. ಒಬ್ಬ ರೈತರ ಹತ್ರ GPA ಮಾಡಿಸ್ಕೊಂಡಿದ್ದಾರೆ ಒಬ್ಬರು, ಯಾರೋ ಅವ್ರ ಏಜೆಂಟು. ಇದನ್ನಾದ ಮೇಲೆ ಈ ದುಡ್ಡು ಕೊಡಿಸೋದ್ರಲ್ಲಿ 30% ಅವನಿಗೆ ಮಾಡಿಸ್ಕೊಡೋವನಿಗೆ, ಇನ್ನು 70% ರೈತರಿಗೆ ಅಂತೇಳಿ ಇಂಥದ್ದು ಒಂದು ರಿಜಿಸ್ಟರ್ಡ್ GPAನೇ ಸಿಕ್ಕಿ ಅದನ್ನು ಆ ಕಾಪಿಯನ್ನು ಪತ್ರಿಕೆಯನ್ನು ಕೊಟ್ಟು ಸುದ್ದಿಯನ್ನು ಮಾಡಿಸಿದ್ವಿ. ಹೀಗಾಗಿ ಇಂಥದ್ರ ಬಗ್ಗೆ ಒಂದು ಕಲೆಕ್ಟಿವ್ ಆಗಿ ತಮ್ಮ ಸಲಹೆ ಬರಬೇಕು ಅಂತೇಳಿ ತಮ್ಮಲ್ಲಿ ವಿನಂತಿ. ಅದು ನನ್ನ ಕಡೆಯಿಂದ ಬರುವಂಥ ಸಲಹೆ ಅಲ್ಲ. ಯಾಕೆಂತಂದರೆ ನಿಮ್ಮ ಇಶ್ಯೂ ಏನಿದೆ, ಈ ಭೂ ಸ್ವಾಧೀನ, ಅದರಲ್ಲೂ ಕೃಷಿ ಭೂಮಿ ಸ್ವಾಧೀನ, ಇಲ್ಲಿ ನಿಮ್ಮ ವೈಯಕ್ತಿಕವಾದಂಥ ಸಮಸ್ಯೆಗಳು ಇವೆ, ಒಟ್ಟಾರೆ ಸಾಮೂಹಿಕವಾದಂಥ ಸಮಸ್ಯೆಗಳು ಇವೆ. ಹಾಗಾಗಿ ನೀವು ಒಂದು ಪ್ರಜಾಪ್ರಭುತ್ವ ಹೋರಾಟವನ್ನು ಮುಂದುವರಿಸಬೇಕು, ಕಾನೂನಿನ ಹೋರಾಟವನ್ನು ಮುಂದುವರಿಸಬೇಕು. ಕೆಲವು ಸಂದರ್ಭಗಳಲ್ಲಿ, ಕೆಲವು ಇಶ್ಯೂಸ್ನಲ್ಲಿ, ಕೆಲವು ಪ್ರದೇಶಗಳಲ್ಲಿ ನಾವು ಕಾನೂನು ಹೋರಾಟ ಮಾಡೋಕ್ಕೆ ಸಾಧ್ಯ. ಈಗ ಮೇಡಮ್ ಅವರು ಒಂದು ಪ್ರಶ್ನೆ ಇತ್ತು, ಅದು ಅಕ್ವಿಜೇಷನ್ಗೆ ಸಂಬಂಧಪಟ್ಟಿದೆ. ಆದರೆ ಒಂದು ಎನ್ವೈರ್ನ್ಮೆಂಟಲ್ ಸರ್ಟಿಫಿಕೇಟ್ ತಕ್ಕೊಂಡು ಅಲ್ಲೊಂದು ಉದ್ಯಮನ ಪ್ರಾರಂಭ ಮಾಡಬೇಕಾಗಿತ್ತು. ಆ ರೀತಿ ಮಾಡದೆ ಅವ್ರು ಮಾಡಿ ಅಲ್ಲಿನ ಪರಿಸರಕ್ಕೆ ಧಕ್ಕೆ ಮಾಡಿದ್ದಾರೆ, ಜನರ ಆರೋಗ್ಯಕ್ಕೆ ಧಕ್ಕೆ ಮಾಡಿದ್ದಾರೆ, ಕಾನೂನನ್ನು ಉಲ್ಲಂಘನೆ ಮಾಡಿದ್ದಾರೆ ಅನ್ನೋದು ಅದು ಲೀಗಲ್ ಬ್ಯಾಟಲ್. ಅದನ್ನು ನೀವು ಕೋರ್ಟಲ್ಲಿ ನೀವು ಚಾಲೆಂಜ್ ಮಾಡಿ ಅದನ್ನು. ಈಗ ಕೆಲವು ಕಡೆ ಏನಾಗ್ತಾಯಿದೆ, ಪ್ರಿಲಿಮಿನರಿ ನೋಟಿಫಿಕೇಷನ್ ಇದೆ, ಕೆಲವು ಕಡೆ ಫೈನಲ್ ನೋಟಿಫಿಕೇಷನ್ ಇದೆ, ಕೆಲವು ಕಡೆ ನೋಟಿಫಿಕೇಷನ್ ಎಲ್ಲ ಕೂಗೆಬ್ಸಿದ್ದಾರೆ. ಇಂಥದ್ದಕ್ಕೆ ಕಾನೂನಿನಲ್ಲಿ ಹೋರಾಟ ಅಲ್ಲ, ಅದನ್ನು ನೀವು ಪ್ರಜಾಪ್ರಭುತ್ವ ಹೋರಾಟಗಳ ಮುಖಾಂತರ ಪರಿಹರಿಸ್ಕೋಬೇಕು. ಆ ಹೋರಾಟಗಳನ್ನು ಒಟ್ಟಾರೆ ನನ್ನ ಕಮರೆಡ್ಡಿಯವರ ಅನುಭವ ಏನಂದರೆ, ಇದು ಒಬ್ಬೊಬ್ಬರಾಗಿ ನಡೆಸೋದಕ್ಕಿಂತ ನಾವೆಲ್ಲರೂ ಒಟ್ಟಿಗೆ ಸೇರಿ ನಡೆಸೋದು ಭಾಳ ಮುಖ್ಯ. ಐಕ್ಯ ಹೋರಾಟ ಇವತ್ತಿನ ಅನಿವಾರ್ಯತೆ ಮತ್ತು ಅವಶ್ಯಕತೆ. ಆ ದಿಕ್ಕಿನಲ್ಲಿ ನೀವೆಲ್ಲರೂ ಒಗ್ಗಟ್ಟಾಗಿ ಚರ್ಚೆ ಮಾಡಿ ಯಾವ ಇಶ್ಯೂಗಳನ್ನು ಲೀಗಲ್ ಬ್ಯಾಟಲ್ ತಗೊಂಡೋಗ್ಬೋದು, ಯಾವ ಇಶ್ಯೂನ ಪ್ರಜಾಪ್ರಭುತ್ವ ಹೋರಾಟಕ್ಕೆ ನಾವು ತಗೋಬೋದು ಅಂತ ನೀವು ಚಿಂತೆ ಮಾಡಿ, ನಿಮ್ಮ ಅನುಭವದ ಆಧಾರದ ಮೇಲೆ ಲೀಗಲ್ ಬ್ಯಾಟಲ್ಗೆ ನಮ್ಮ ಕಡೆಯಿಂದ ನಿಮಗೇನಾದರೂ ಒಂದು ಸಣ್ಣ ಪ್ರಮಾಣದ ಸಹಾಯ ಮಾಡೋಕ್ಕೆ ಸಾಧ್ಯ ಆದರೆ ನಾವು ಮಾಡ್ತೀವಿ. ನಾನು ಮಾತ್ರ ಅಲ್ಲ, ನಮ್ಮ ಜೊತೆಗೆ ಶ್ರೀಹರಿ ಇದ್ದಾರೆ, ಇನ್ನೂ ಒಂದಷ್ಟು ಬಳಗನ ನಾವು ಬೇಕಾದರೆ ನಿಮ್ಗೆ ಕೊಡ್ತೀವಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.